ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. शबनम जैसी लड़की तेरे दिल की खिड़की ये हाडनೊಂದು ಕೇಳಿ ಶಾಮ से सुबह कಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ಕರ್ನಾಟಕದ ಜನತೆಗೆ ನಮಸ್ಕಾರ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನು ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಸೇಂಟ್ ಐವ್ಸ್ ಫೇಸ್ ವಾಶ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1. Co-powered by Dazzler Eterna, special partner Lenskart, Minister white ಪಂಚೆಗಳು ಮತ್ತು ಶರ್ಟ್ಗಳು, ಪ್ಯೂರಿಟಿ ಪಾರ್ಟ್ನರ್ Sunpure Sunflower Oil, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. 7 ಹೆಜ್ಜೆಗಳ ಅನುಬಂಧ, 3 ಗಂಟಿನ ಸಂಬಂಧವಾಗಿ ಜೀವನ ಪೂರ್ತಿ ಕಷ್ಟ ಸುಖಗಳ ಪಾಲುದಾರರಾಗಿ ಪ್ರತಿ ನೋವಿನಲ್ಲೂ ಪ್ರತಿ ನಲಿವಿನಲ್ಲೂ ಜೊತೆಯಾಗಿ ಬದುಕನ್ನ ಅನುಭವಿಸೋ ಆತ್ಮದ ಅನುಬಂಧ ದಾಂಪತ್ಯ. ವೀಕ್ಷಕರಿಗೆ ಈ ಶೋ ಬರೀ ಟಿವಿಲ್ ಬರುವಂತ ಮನೋರಂಜನೆ ಕಾರ್ಯಕ್ರಮ ಮಾತ್ರ ಆಗಿರ್ಲಿಲ್ಲ. ಪ್ರೀತಿ, ಪ್ರೇಮ, ಪ್ರಣಯಕ್ಕೆ ಒಡನಾಡಿಯಾಗಿ ಜೀವನದ ಮೌಲ್ಯಗಳಿಗೆ ಜೀವನಾಡಿಯಾಗಿದ್ದ ಜೋಡಿ ನಂಬರ್ 1 ಇಂದು ಗ್ರ್ಯಾಂಡ್ ಫಿನಾಲೆಯ ಹಬ್ಬವನ್ನ ಆಚರಿಸಿಕೊಳ್ತಾ ಇದೆ. ಬನ್ನಿ ಈ ಸಂಬಂಧಗಳನ್ನ ಅದ್ದೂರಿಯಾಗಿ ಸಂಭ್ರಮಿಸೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆ. ಮಹಾ ಫಿನಾಲೆಗೆ ಸಾರ್ಥಕತೆ ತಂದುಕೊಟ್ಟು ಜಡ್ಜ್ ಸ್ಥಾನದಲ್ಲಿರೋರ್ನ ಬೀಗರು ಅಂತ ಕರೆದ ಶೋ ಜೋಡಿ ನಂಬರ್ 1. ಬನ್ನಿ ನಮ್ಮ ಬೀಗರನ್ನ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಣ. ಕನ್ನಡ ನುಡಿಗೆ ಕಳೆ ಕೊಟ್ಟಂತಹ ಅಪ್ಪಟ ಕನ್ನಡತಿ, ಬಾಂಧವ್ಯಕ್ಕೆ ಕನ್ನಡಿ ಹಿಡಿದಂತ ಮಾತೃಶಕ್ತಿ, ಬಾಯಿ ತುಂಬಾ ನಗುವಂತಹ ನಗುವಿನ ಒಡತಿ, ಜೋಡಿ ನಂಬರ್ 1 ವೇದಿಕೆಯ ಅಪಾರ ಕೀರ್ತಿ, ವಾರ ವಾರ ನಮ್ಗೆ ಮನೋರಂಜನೆಯ ಬೀಗರೂಟ ಕೊಟ್ಟಂತಹ ಪ್ರೀತಿಯ ಬೀಗರು ಮಾಳವಿಕಾ ವಿನಾಶಮ್ಮ. ಇವರ ಜೊತೆ ಬರ್ತಾ ಇದ್ದಾರೆ 7 ಮಲ್ಲಿಗೆ ತೂಕದ ರಾಜಕುಮಾರಿಯರ ಅಣ್ಣ, ಬ್ಯೂಟಿಫುಲ್ ಭಾವಂದಿರಿಗೆ 24 ಕ್ಯಾರೆಟ್ ಚಿನ್ನ, ಗಂಡಸರೆಲ್ಲ ಸ್ವಲ್ಪ ತಾಳಿ ಅಂತ ಮೆಸೇಜ್ ಕೊಟ್ಟಂತ ಪ್ರೇಮದ ಪೈಲ್ವಾನ, ಸ್ನೇಹದಲ್ಲಿ ಕರ್ಣ, ಎಪಿಸೋಡ್ ಅಲ್ಲೂ ಕಲರ್ ಕನ್ನಡಕ ಹಾಕೊಳ್ಳಂತ ಮಾತಿನ ಜಾಣ. ಸ್ವಾಗತಿಸಿ ನಮ್ಮ ಜೋಡಿ ನಂಬರ್ 1 ಸುಲ್ತಾನ. ನೆನಪಿರಲಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಜಾದು ಎಲ್ಲ ಹೇಳಲು ಮತ್ತೆ ಎಲ್ಲ ಯಾವ ನಾಡಿನಾಡಲು ನೀನು, ಯಾವ ಲೋಕದಲ್ಲಿ ನೀನು, ನಿನ್ನ ನೋಡುತ್ತಾ ಮತ್ತೆ ನನ್ನ ಹೆಸರೇನು, ನನ್ನ ಬಾಡಿಗೆ ಇತ್ತಿರೋ ನಾನು, ಯಾಕೆ ಕಣ್ಣಿಗೆ ಇಟ್ಟಿದ್ದೀಯೋ ನೀನು, ನಿನ್ನ ನೋಡುತ್ತಾ
ಸಿಗ್ತಾರೆ ಎಲ್ಲಾದ್ರೂ ಸಿಗ್ತಾರೆ ಪ್ರೀತಿಸೋರೆ ಸಿಗ್ತಾರೆ ಯಾಕೆ ಯಾಕೆ ನಗ್ತಾರೆ ನಗ್ತಾರೆ ಸುಮ್ಮನೆ ನಗ್ತಾರೆ ಪ್ರೀತಿಸೋರು ನಗ್ತಾರೆ ಯಾಕೆ ಯಾಕೆ ಹುಚ್ಚು ಪ್ರೇಮವ ಮೆಚ್ಚೋ ಮಾನವ ಹಿಂಗೇನೆ ಶಿವ ರಾಮಯ್ಯ ಉಸ್ತಾಪ ಪ್ರೀತಿಸೋನೆ ಉಸ್ತಾದು ಮಾಪ ಇದ್ದಕ್ಕಿದ್ದಂಗೆ ಹೇಳ್ತಿ ನೋ 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 ದೇನಕ್ಕೆ ಸೈ ಸೈ ಅಂತಿ ನೋ ಸಿಗ್ತಾರೆ ಸಿಗ್ತಾರೆ ಎಲ್ಲಾದ್ರೂ ಸಿಗ್ತಾರೆ ಪ್ರೀತಿಸೋರೆ ಸಿಗ್ತಾರೆ ಯಾಕೆ ಯಾಕೆ ನಗ್ತಾರೆ ನಗ್ತಾರೆ ಸುಮ್ಮನೆ ನಗ್ತಾರೆ ಪ್ರೀತಿಸೋರು ನಗ್ತಾರೆ ಯಾಕೆ ಯಾಕೆ ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಜೋರಾದ ಚಪ್ಪಾಳೆ ಬರಲಪ್ಪ ನಮ್ಮ ಬೀಗರಿಗೆ. ಸೂಪರ್. ಥ್ಯಾಂಕ್ ಯು. ನಮ್ಮ ಮಾಳವಿಕಾ ಅಮ್ಮ ಅವರು ಬ್ಲ್ಯಾಕ್ ಗೌನ್ ಅಲ್ಲಿ, ಪ್ರೇಮ್ ಸರು ಬ್ಲ್ಯಾಕ್ ಸೂಟ್ ಅಲ್ಲಿ, ಇಬ್ರು ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿ ಮಿಂಚ್ತಾ ಇದ್ದೀರಾ. ಸೂಪರ್. ಥ್ಯಾಂಕ್ ಯು. ಇಬ್ಬರಿಗೂ ಗ್ರ್ಯಾಂಡ್ ಫಿನಾಲೆಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಮಾಲವಿಕಮ್ಮ, ನೀವು ನಮ್ಮೆಲ್ಲರಿಗೂ ತಾಯಿಯ ಪ್ರೀತಿಯನ್ನ ತೋರಿಸಿದವರು. ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನೀವು ನಿಂತ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಹೌ ಎಕ್ಸೈಟೆಡ್ ಆರ್ ಯು? ಎರಡೂ ಇದೆ, ಸಂತೋಷನೂ ಇದೆ, ದುಃಖನೂ ಇದೆ. ಒಂದು ಪಯಣದಲ್ಲಿ ನಾವೆಲ್ಲರೂ ಸಾಗಿದ್ವಿ, ಹಲವು ವಾರಗಳ ಪಯಣ ಆಗಿತ್ತದು. ಈ ಪಯಣದಲ್ಲಿ ಎಲ್ಲರೂ ನೋವು ನಲಿವು ಸುಖ ದುಃಖ ಎಲ್ಲವನ್ನು ಹಂಚ್ಕೊಂಡಿದ್ದೀವಿ. ನಾವು ಅವರು, ನಾವು ನೀವು, ನಾವು ಪ್ರೇಮ್, ಜೊತೆಗೆ ನಾವು ಅವರು. ಹಾಗಾಗಿ ಈ ಒಂದು ಬಾಂಧವ್ಯ ಇದೆಯಲ್ಲ, ಈ ಕೆಲವು ವಾರಗಳ ಬಾಂಧವ್ಯ, ಈ ಬಾಂಧವ್ಯದ ಗ್ರ್ಯಾಂಡ್ ಫಿನಾಲೆ ಅನ್ನೋ ಬೇಜಾರಿದೆ. ಆದರೆ ಈ ಬಾಂಧವ್ಯದ ಒಂದು ಆರಂಭ ಅನ್ನೋ ಖುಷಿನೂ ಇದೆ. ಇಟ್ಸ್ ಅ ಮಿಕ್ಸ್ಡ್ ಬ್ಯಾಗ್. ಎರಡೂ ಇದೆ, ಖುಷಿನೂ ಇದೆ, ಬೇಜಾರು. ಈ ಜರ್ನಿ ನಿಮ್ಮ ಹೃದಯಕ್ಕೆ ಎಷ್ಟು ಹತ್ರವಾಗಿತ್ತು? ತುಂಬಾ ಎಮೋಷನಲ್ ಮೂಮೆಂಟ್ ಇದು. ನನಗೆ ನಿಜವಾಗ್ಲೂ ಸಂತೋಷ ಅಂತೂ ಆಗ್ತಾ ಇಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈ ವೇದಿಕೆಯಿಂದ ಹೋದ್ಮೇಲೆ ಅಂತ ಎಲ್ರಿಗೂ ಅನ್ಕೊಳ್ತದೆ. ಬಟ್ ಅದನ್ನೇ ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಈ ಒಂದು ಬಾಂಡಿಂಗ್ ಏನಾಗಿದೆ ಇದು ಬರೀ ಈ ವೇದಿಕೆಗೆ ಅಷ್ಟೇ ಅಲ್ಲ, ಮತ್ತೆ 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 ನಾವೆಲ್ಲ ಸಿಗ್ತಾ ಇರೋಣ, ನಮ್ಮ ಕಷ್ಟ ಸುಖ ಏನಿದೆ ಎಲ್ಲ ಹಂಚ್ಕೊಳ್ತಾ ಇರೋಣ. ಆಯ್ತು, ಒಂದು ಜೋಡಿ ನಂಬರ್ ಫ್ಯಾಮಿಲಿ ಆಗಿ ಹೋಗಿದ್ವಿ. ಜೋಡಿ ನಂಬರ್ 1 ಶೋ ಅಲ್ಲ, ಅದು ಬಿಟ್ಟು ನಾವು ಫ್ಯಾಮಿಲಿ ಆಗಿ ಹೋಗಿದ್ವಿ. ಇದಕ್ಕೆ ನಾವು 100% ನಾವು ಝೀಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಐ ಲವ್ ಯು ಝೀ. ಥ್ಯಾಂಕ್ ಯು ಪ್ರೇಮ್ ಅವರೇ. ನೀವು ಹೇಳದ ಹಾಗೆ ಈ ಶೋ ಪ್ರತಿ ಕ್ಷಣನೂ ಸುಂದರವಾಗಿ ಮಾಡಿದೆ. ಇವತ್ತು ಗ್ರ್ಯಾಂಡ್ ಫಿನಾಲೆ ಒಂದು ಅದ್ದೂರಿ ಮನೋರಂಜನೆ ಜೊತೆ ಈ ಅನುರಾಗವನ್ನ ಸಂಭ್ರಮಿಸೋಣ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು ಮಾಳವಿಕಾ ಅಮ್ಮ. ಪ್ಲೀಸ್ ಬಿ ಸೀಟೆಡ್ ಅಂಡ್ ಲೆಟ್ಸ್ ಆಲ್ ಎಂಜಾಯ್ ದ ಶೋ. ಸಂಬಂಧಗಳ ಬೆಲೆ ತೋರಿಸಿಕೊಟ್ಟಂತ ಶೋಗೆ ತುಂಬಾನೇ ಬೆಲೆ ಇದೆ. ನಮ್ಮ ಕ್ಯೂಟ್ ಜೋಡಿಗಳು ನಮ್ಮ ಶೋದಲ್ಲೇ ಆಷಾಢ ಕಳೆದು ಶ್ರಾವಣ ಮುಗಿಸಿ ಗಣಪತಿ ಹಬ್ಬ ದಸರಾ ಹಬ್ಬನ ಮುಗಿಸ್ಕೊಂಡಿದ್ದಾರೆ. ನೆನಪುಗಳ ಸಿಹಿ ಹಂಚಿ ಅನುರಾಗವನ್ನ ಆರಾಧಿಸಿದ್ದಾರೆ. ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ನಮ್ಮ ಎಲ್ಲಾ ಲವ್ಲಿ ಜೋಡಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಬ್ಯೂಟಿಫುಲ್ ಜೋಡಿಗಳು ಆನ್ ಸ್ಟೇಜ್ ಪ್ಲೀಸ್. Will you be
ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಮೊದಲನೇದಾಗಿ ಕೃಷ್ಣೇಗೌಡ ಸರ್ ಅಂಡ್ ಮೇಡಮ್, ನಿಮ್ಮಿಬ್ಬರಿಗೂ ಹೃದಯ ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ನೀವಿಬ್ರು ಮಾತು ಕೊಟ್ಟಿದ್ರಿ ಫಿನಾಲೆಗೆ ಬಂದೇ ಬರ್ತೀವಿ ಅಂತ. ತಾವು ಬಂದಿದ್ದೀರಾ, ನಮ್ಮೆಲ್ರಿಗೂ ತುಂಬಾ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಾವು ಬಂದೇ ಬರ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಈ ಕುಟುಂಬಕ್ಕೆ ಮತ್ತೆ ನಾವು ಕೃತಜ್ಞತೆ ಹೇಳ್ತೀವಿ. ನಿಮ್ಮೆಲ್ಲರಿಗಿಂತ ಅತ್ಯಂತ ಹೆಚ್ಚು ಸಂಭ್ರಮದಲ್ಲಿರೋ ನಾವಿಬ್ರು ಹೆಚ್ಚು ಸಂಭ್ರಮದಲ್ಲಿದ್ದೀವಿ. ಯಾಕಂದ್ರೆ ಹೇಳಿ ಸರ್. ನಮ್ಗೆ ಇದು ರಿಯೂನಿಯನ್. ಆದ್ರೆ ಬದುಕಿನಲ್ಲಿ ಶುರು ಆಗಿದ್ದೆಲ್ಲ ಮುಗಿಬೇಕಲ್ವಾ? ಹೌದು ಸರ್. ಅದು ಸೃಷ್ಟಿ ನಿಯಮ. ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ, ಇಲ್ಲಿರುವ ಎಲ್ಲ ದಂಪತಿ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ, ದೊಡ್ಡ ಅಧ್ಯಾಯ ಆರಂಭ ಆಗಬೇಕು. ಇವತ್ತು ಗ್ರ್ಯಾಂಡ್ ಫಿನಾಲೆ, ಎಲ್ಲರೂ ಫುಲ್ ಜೋಶಲ್ಲಿ ಇದ್ದಾರೆ. ಎಲ್ಲರ ಮುಖದಲ್ಲಿ ಕಳೆ ತಾಂಡವ ಆಡ್ತಾ ಇದೆ. ಇದೇ ಖುಷಿಯಲ್ಲಿ ನಾವು ಸಂಭ್ರಮಿಸೋಣ. ಅಂಡ್ ಇಷ್ಟೇ ಅಲ್ಲ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಒಂದು ಪತ್ರದಲ್ಲಿ ನೀವೆಲ್ಲರೂ ಬರೆಯೋದಕ್ಕೆ ಶುರು ಮಾಡಿ. ನಿಮ್ಮ ಸಮಯ ಬಂದಾಗ ನಾನು ನಿಮ್ಮನ್ನ ಓದಿಸ್ತೀನಿ. ಈಗ ಗ್ರ್ಯಾಂಡ್ ಫಿನಾಲೆಯನ್ನ ಹೃತ್ಪೂರ್ವಕವಾಗಿ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಬಿಗಿನ್ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆ. ಹದಿನೈದು ವಾರ 10 ಜೋಡಿಗಳು ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡಿದಂತಹ ಮಹಾನ್ ದೇಗುಲ ಇದು. ಇಡೀ ಕರ್ನಾಟಕನೇ ತಿರುಗಿ ನೋಡೋ ಹಾಗೆ ಮಾಡಿದಂತ ರೊಮ್ಯಾಂಟಿಕ್ ಜರ್ನಿ. ಪ್ರತಿ ಫ್ಯಾಮಿಲಿ ನಮ್ಮ ಜೋಡಿ ನಂಬರ್ 1 ಫ್ಯಾಮಿಲಿ ಜೊತೆ ರಿಲೇಟ್ ಮಾಡ್ಕೊಂಡು ನೋಡಿದಂತ ಶೋ ಇದು. ಈ ಅದ್ಭುತವಾದಂತ ಜೋಡಿ ನಂಬರ್ 1 ಜರ್ನಿಯನ್ನ ನೋಡ್ಕೊಂಡು ಬರೋಣ. AV ಪ್ಲೀಸ್. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. ನನಗೆ ಹೈಟ್ ಇರೋ ಹುಡುಗ ಬೇಕಿತ್ತು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ತಲೆ ತಗ್ಸಿ ನೋಡ್ತಾರೆ, ನಾನು ತಲೆ ಎತ್ತಿ ನೋಡ್ತೀನಿ ಅಂತ. ತಂಗಿದಿದ್ದು ಚೆನ್ನಾಗಿರ್ಬೇಕು, ನಾನು ತಂಗಿರ್ ಮದುವೆ ಮಾಡ್ಬೇಕು ನಾನು ಅಂತ ಹೇಳಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಅದಕ್ಕೆ ನಂಗೆ ತುಂಬಾ ಇಷ್ಟ ಇದೆ. ನನ್ನ ಮೇಲೆ ನೋಡಿದ ತಕ್ಷಣ ಲವ್ ಆಗಿದ್ದು ಫಸ್ಟ್ ಇವಳಿಗೆ ಅಂತ ಲೈಫಲ್ಲಿ. ನಾವು ಮದುವೆ ಆಗೋವರೆಗೂ ಬಹಳ ಪವಿತ್ರವಾಗಿ ಇರೋಣವಾ ಅಂತ. ಓಹೋ, ದೊಡ್ಡ ಮಾತು, ದೊಡ್ಡ ಮಾತು. ಒಳ್ಳೆ ಹುಡುಗಿ ಬೇಕು ನನಗೆ. ಸಂಪ್ರದಾಯಸ್ಥ ಹುಡುಗಿ ಇರಬೇಕು, ಬಡವರಾಗಿರ್ಬೇಕು, ಅವರು ಬೆಳ್ಳಗಿರ್ಬೇಕು. ಜಿ ಅಂದ್ರೆ ನಾನು ಅನ್ಕೋತಿದ್ದೆ ಗುಂಪಲ್ ಗೋವಿಂದ ಅಂತ, ಆದ್ರೆ ಅವಳು ಬಂದ್ಮೇಲೆ ಗ್ರೋತ್ ಗೋವಿಂದ ಆಗಿದ್ದೀನಿ ಅಂತ. ಯಾರು ಏನೇ ಹೇಳಿದ್ರು ನೀವು ನನ್ನ ಲೈಫಲ್ಲಿ ಲಕ್ಕಿ ಚಾರ್ಮ್ ಆಗೇ ಇರ್ತೀರ. ಯು ಮೈ ಲೈಫ್. ಐ ಕಾಂಟ್ ಇಮ್ಯಾಜಿನ್ ನಿನಾಗ್ ನನ್ನ ಲೈಫಲ್ಲಿ ಇಲ್ಲದೆ ಇರೋದು. ಇಟ್ಸ್ ಅ ವೆರಿ ಹಾರ್ಡ್ ಥಿಂಗ್ ನನಗೆ. ಇವರಿಬ್ಬರನ್ನ ನೋಡಿದ್ರೆ ನನಗೂ ಹೊಸದಾಗಿ ಮದುವೆ ಆಗಬೇಕು ಅನ್ನಿಸ್ತಾ ಇದೆ. ಯಾವುದೋ 10 ವೀಲ್ ಗಾಡಿ ಅದೇ ಮೇಲೆ ಹೋದಾಗಾಯ್ತು. ದಾಂಪತ್ಯಕ್ಕೆ ತನ್ನಂತಾನೆ ಏನು ಅರ್ಥ ಅಂತ ಇರೋದಿಲ್ಲ. ಮದುವೆ ಆದವರೆಲ್ಲರೂ ಅವ್ರ ದಾಂಪತ್ಯಕ್ಕೆ ಒಂದು ಅರ್ಥ ಅವರೇ ಕೊಡಬೇಕು. ಈಗಿನ ಯುವ ಪೀಳಿಗೆಗೆ ಮಾದರಿ ಈ ಥರದ ಹಿರಿಯರು ಮತ್ತು ಈ ಬಾಂಧವ್ಯ. ಜೋಡಿ ನಂಬರ್ 1 ಇನ್ನೋಡಿ. I love you. ಒರೆ ಕುಕ್ಕ. ಏನೇನು ಆಸೆಗಳು ಪೂರೈಸ್ಕೋತೀರಮ್ಮ.
ಇದೇನ್ ಯಾಕಂಬ ನಿಮ್ ಬರ್ದೇ ಇದ್ದಿದೆ ಚೆನ್ನಾಗಿತ್ತು. ನನ್ನ ಹೆಂಡತಿ ಬೇರೆ ನೀನ್ ಇಷ್ಟ ಅಂತೆ. ಯಾರ ಬಗ್ಗೆ ಮಾತಾಡ್ತಿದ್ದಿ ಅಂತ ಗೊತ್ತೇನೋ ನಿನಗೆ? ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಫಸ್ಟ್ ಗಿಫ್ಟು ನೀನು ನನಗೆ ಕೊಡ್ತಾ ಇರೋದಿವು. ಬೆಚ್ಚನೆಯ ಮನೆ ಇರಲು, ಈ ಸಂಜೆ ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತ ಮಡದಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ತಾರೆ ಜೊತೆ ಅಲಂಕರಿಸಲೇ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ನೀ ಮರೆತಿರುವ ಕಥೆಯೊಂದನು. ಇದ್ರಲ್ಲಿ ನಾನು ಡ್ಯಾಡಿ ಇಬ್ರು ಇದೀವಿ. ಅವ್ರಿಗೆ ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ಈ ಮಗುವನ್ನು ನಿಮ್ಮ ಮನೆ ಬೆಳಕಾಗಿ, ನಿಮ್ಮ ವಂಶಧಾರೆಯ ವಿಸ್ತರಣೆಗಾಗಿ ಸ್ವೀಕರಿಸಿ. ಗೋಡೆಯ ಮೇಲೆ ನೀ ಬರೆದ ತನಕ ಏನಾದ್ರು ತಪ್ಪು ಮಾಡಿದ್ರೆ ಗುರುತಿನಲ್ಲಿ. ಕಣ್ಣೀರು ತುಂಬಾ ಹಗುರವಾಗಿರುತ್ತೆ, ಆದರೆ ಅದರ ಒಳಗಿರುವ ನೋವಿನ ಭಾರ ತುಂಬಾ ದೊಡ್ಡದಾಗಿದೆ. ನನ್ನ ಮಗನಿಗೆ ಕೇಳಿಸುತ್ತೆ, ಮಾತಾಡಕ್ಕಾಗಲ್ಲ. ದೇವ್ರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಕರಿಸಿದೆ ಆವಗಟ್ಟಿನ ನನಗೋಸ್ಕರ ಸಂಸಾರ ಜವಾಬ್ದಾರಿ ಅವಳು ತಗೊಂಡ್ಲು, ಅವಳು ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ಲು. 2 ವರ್ಷ ಅವಳು ನನಗೆ ಅನ್ನ ಹಾಕಿದ್ಲು. ಮನೆಯೆಲ್ಲ ಬಿಟ್ಟು ಆಚೆ ಬಂದಂತವನಿಗೆ ಬಹಳಷ್ಟು ಒಳ್ಳೆ ಪ್ರೀತಿ ಕೊಟ್ಲು. ವಿದೌಟ್ ಗೀತಾ ಮಿತ್ರ ಇಲ್ವೇ ಇಲ್ಲ. ನನ್ನ ಬಂಧು ಬಳಗ, ನನ್ನ ರೂಟ್ ಮ್ಯಾಪ್ ಎಲ್ಲ ಇವಳೆ. ಗಂಡ ಹೆಂಡತಿ ಅಂದರೆ ಜೋಡು ಚಪ್ಪಲಿ ಇದ್ದಾಗ. ದಾರಿ ಸಾಗಬೇಕಾದ್ರೆ ಜೋಡಬೇಕು, ಜೀವನ ಸಾಗಿಸ್ಬೇಕಾದ್ರೆ ಜೋಡಿ ಚೆನ್ನಾಗಿರ್ಬೇಕು. ಬಿಡಿಸಲೇ ನನಗಂತೂ ಆ್ಯಕ್ಚುಲಿ ಮಾತು ಹೊರಡ್ತಾ ಇಲ್ಲ. ನಾನು ನೇರವಾಗಿ ಮಾಳ್ವಿಕಾ ಅಮ್ಮ ಅವ್ರನ್ನ ಕೇಳ್ತೀನಿ. ಅಮ್ಮ, ಒಂದು ಸರ್ತಿ ಮೆಲ್ಕ್ ಹಾಕಿ ನೋಡಿದ್ರೆ ಇಷ್ಟೆಲ್ಲ ನಡೀತಾ ಅನ್ಸುತ್ತೆ. ಅದ್ರ ಜೊತೆಗೆ ನೋಡ್ತಾ ನೋಡ್ತಾ ಇನ್ನೂ ಹಂಚ್ಕೋಬೇಕಿತ್ತೇನೋ ಅನ್ನೋ ಹಂಬಲಾನು ಹೆಚ್ಚುತ್ತೆ. ಅವ್ರು ಅಲ್ಲಿ ಕೂತಿರ್ತಾರೆ, ನಾವು ಇಲ್ಲಿ ಕೂತಿರ್ತೀವಿ. ಆದರೆ ಅವರೆಲ್ಲ ಆ್ಯಕ್ಚುಲಿ ನಮ್ಮ ಹೃದಯದಲ್ಲಿದ್ದಾರೆ ಒಬ್ಬೊಬ್ಬರು. ಅದೇ ರೀತಿಯಾಗಿ ಅವ್ರ ಹೃದಯದಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ನಮ್ಮೆಲ್ರಿಗೂ ನೋಡುವಂಥ ಎಲ್ಲ ಜನತೆಯೂ ಅವ್ರ ಹೃದಯಗಳಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಜೋಡಿ ನಂಬರ್ 1 ಜೀ ಕನ್ನಡದ ಈ ವೇದಿಕೆ ಕಾರಣ ಆಗಿದೆ. ಎಲ್ಲರೂ ಭಾವುಕರಾಗಿದ್ದೀವಿ. ಇದು ಬರೀ ಒಂದು ಕಾರ್ಯಕ್ರಮವಾಗಿ ಉಳಿದಿಲ್ಲ, ಇದೊಂದು ಕುಟುಂಬವಾಗಿ ಮಾರ್ಪಾಟಾಗಿದೆ, ನಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಮಕ್ಕಳಾಗೋದಕ್ಕೆ ಹೊಟ್ಟೆಲೇ ಹುಟ್ಟಬೇಕಾಗಿಲ್ಲ. ಅಣ್ಣ ತಮ್ಮದಿರು ಅಕ್ಕ ತಂಗಿದಿರಾಗೋದಕ್ಕೆ ಒಂದೇ ತಾಯಿ ಹೊಟ್ಟೆಲೂ ಹುಟ್ಟಬೇಕಾಗಿಲ್ಲ. ಎಲ್ಲನೂ ಭಾವನಾತ್ಮಕ ಸಂಬಂಧಗಳು. ಅದಿಲ್ಲೆಲ್ಲನೂ ಬೆಸ್ಕೊಂಡ್ಬಿಟ್ವಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಝೀಗೆ. ಇವತ್ತು ಎಂಟೈರ್ ಕರ್ನಾಟಕಕ್ಕೆ ಈ ಎಲ್ಲ ಜೋಡಿಗಳು ಮಾದರಿ ಆಗೋದ್ರು, ಎಲ್ಲರೂ ಸ್ಟಾರ್ಗಳಾಗೋದ್ರು. ಈ ಥರ ಒಂದು ಅವಕಾಶ ಯಾರು ಯಾವಾಗ ಎಲ್ಲೂ ಒದಗಿಸ್ಕೊಡೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಈ ಎಲ್ಲ ಸ್ಟಾರ್ಗಳಲ್ಲೂ ಮನವಿ, ಈ ಶೋ ಆದಮೇಲೂ ಸಹ ಪ್ಲೀಸ್ ಕೀಪ್ ಇನ್ ಟಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರೇಮ್ ಅವರೇ. ಜಡ್ಜಸ್ ಬಂದಾಯ್ತು, ನಮ್ಮ ಪ್ರೀತಿಯ ಕಂಟೆಸ್ಟೆಂಟ್ಸ್ಗಳೆಲ್ಲ ಬಂದಾಯ್ತು. ಆದ್ರೆ ನಾವು ಇವತ್ತು ಇಲ್ಲಿ ಸೇರಿರುವಂತಹ ಗ್ರ್ಯಾಂಡ್ ಫಿನಾಲೆಯ ಹಬ್ಬದ ಮುಖ್ಯವಾದ ಭಾಗ, ಗೆದ್ದ ಜೋಡಿಗಳ ಮಡಿಲಿ ಸೇರುವಂತಹ ಮಹಾನ್ ಟ್ರೋಫಿಯನ್ನ ವೇದಿಕೆಗೆ ತರುವಂತಹ ಸಮಯ. ಕಣ್ಣು ರೆಪ್ಪೆ ಮುತ್ತು ಚಿಪ್ಪು ಮೋಡ ಮಳೆ ಬಾನು ಇಳೆ ಇರುವ ಹಾಗೆ ಜೊತೆಗೆ ಈ ಜೋಡಿಗಳ ಬೇಸುಗೆ
ಅಳುವಿಗೂ ನಗುವಿಗೂ ಗೆಲುವಿಗೂ ಸೋಲಿಗೂ ಹೆಗಲು ನೀಡೋ ಹಾಗೆ ಈ ಪ್ರೀತಿ ಮೆರವಣಿಗೆ. ಹೆಜ್ಜೆ ಇಟ್ಟ ಕಾಲಿಗೆ ಗೆಜೆನ ತೋತು ಬಂದೋರೆ ಕೊಡಲು ಫುಲ್ಲು ಎಂಟರ್ಟೈನ್ಮೆಂಟ್. ಜೋಡಿ ಮೋಡಿ ಎಲ್ಲದರಲ್ಲೂ ಬೆಸ್ಟ್ ಅಲ್ಲಿ ಬೆಸ್ಟ್. ಇದೇ ಜೋಡಿ ನಂಬರ್ 1 ಕೋಟಿ ಹೃದಯದ ಮಿಡಿತವನ್ನ ಹೊತ್ತು ತಂದಂತಹ ಪ್ರೇಮದ ರಾಯಭಾರಿ ವಿಜೇತರಿಗೆ ಸಿಗುವಂತಹ ಮಹಾನ್ ಟ್ರೋಫಿ. ನಮ್ಮ ಜೋಡಿ ನಂಬರ್ 1 ವೇದಿಕೆಯ ವಿಜಯಶಾಲಿಗಳಿಗೆ ಪ್ರೀತಿಯ ಸಂಕೇತವಾಗಿ ಈ ಜೋಡಿ ಹೃದಯಗಳು ಅವರಿಗೆ ವಿನ್ನಿಂಗ್ ಅವಾರ್ಡ್ ಆಗಿ ಸಿಗ್ತಾ ಇದೆ. ಅಂಡ್ ಇದರ ಜೊತೆಗೆ ಜೀ ಕನ್ನಡದ ವತಿಯಿಂದ ವಿಜೇತ ಜೋಡಿಗೆ ಸಿಗ್ತಾ ಇದೆ 5 ಲಕ್ಷ ರೂಪಾಯಿಗಳು. ಹಾಗೂ ಫಸ್ಟ್ ರನ್ನರ್ ಅಪ್ ಜೋಡಿಗೆ ಸಿಗ್ತಾ ಇದೆ ಜೀ ಕನ್ನಡದ ವತಿಯಿಂದ 3 ಲಕ್ಷ ರೂಪಾಯಿಗಳು. ಪ್ರತಿ ಜೋಡಿಗೂ ಒಂದು ವಿಭಿನ್ನತೆ ಇದೆ, ಒಂದು ಅಚೀವ್ಮೆಂಟ್ ಇದೆ. ನಮ್ಮ ಕಡೆಯಿಂದ ಎಲ್ಲಾ ಜೋಡಿಗಳಿಗೂ ಒಂದು ವಿಶೇಷವಾದಂತ ಅವಾರ್ಡ್ ಅನ್ನ ಕೊಟ್ಟು ಗೌರವಿಸ್ತಾ ಇದೀವಿ. ಈ ಹೃದಯದ ಟ್ರೋಫಿ ಯಾರ ಹೆಸರಲ್ಲಿ ಇವತ್ತಿನ ಕ್ಲೈಮ್ಯಾಕ್ಸ್ ಇದೆ ಅನ್ನೋದನ್ನ ನಮ್ಮ ಇಡೀ ಕರ್ನಾಟಕ ಕಾದು ನೋಡ್ತಾ ಇದೆ. ಈ ಜೋಡಿ ಹೃದಯಗಳು ನಮ್ಮ ಜೊತೆನೆ ಇದ್ದು ನಮ್ಮ ವೇದಿಕೆಯ ಗ್ರ್ಯಾಂಡ್ ಫಿನಾಲೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಿರುತ್ತೆ. ಈ ಹೃದಯದ ವೇದಿಕೆಗೆ ಮೊದಲು ಬರ್ತಾ ಇರುವಂತಹ ಜೋಡಿ HR ಆದ್ರೂ ಕೂಡ ಡಾನ್ಸು, ಸಾಂಗು, ಮಿಮಿಕ್ರಿ ಮಾಡಿಕೊಂಡು ಮಲ್ಟಿ ಟ್ಯಾಲೆಂಟ್ ಪ್ರತಿಭೆಯನ್ನ ಈ ವೇದಿಕೆ ಮೇಲೆ ತೋರಿಸಿದಂತ ಪ್ರಣವ್ ಅವರು ಹಾಗೂ ಮುದ್ದಿನ ಗಂಡನ ಕನಸುಗಳಿಗೆ ಹೆಗಲನ್ನ ಕೊಟ್ಟು ಹೃದಯ ಬಡಿತಕ್ಕೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರುವಂತವರು ನಮ್ಮ ನೇಹಾ ಪಾಟೀಲ್. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಇನ್ನ ಮಲ್ಟಿ ಟ್ಯಾಲೆಂಟೆಡ್ ಜೋಡಿ ಪ್ರಣವ್ ಅಂಡ್ ನೇಹಾ ಪಾಟೀಲ್ ಆನ್ ಸ್ಟೇಜ್. ಪ್ರಣವ್ ನೇಹಾ ಹೃದಯದ ವೇದಿಕೆಗೆ ನಿಮ್ಮಿಬ್ಬರಿಗೂ ಸ್ವಾಗತ ಸುಸ್ವಾಗತ. ಪ್ರಣವ್ ಅವರೇ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಂದು ನಿಂತ್ಕೊಂಡು ಎಷ್ಟು ಖುಷಿ ಆಗ್ತಿದೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಜಿ ಕನ್ನಡ. ಸಣ್ಣದೊಂದು ಸ್ಟೇಜ್ ಫಿಯರ್ ಅಂತಾರೆ ಗೊತ್ತಾ, ನಂಗೆ ಅದು ತುಂಬ ಇತ್ತು. ನನಗೆ ನಾನು ಬರೋಕ್ಕಿಂತ ಮುಂಚೆ ವಾರ ನಾನು ದಾಟ್ಕೊಂಡು ಹೋಗ್ಬೇಕಾದಾಗ ಅದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಆಗ್ತಾ ಬಂತು. ನನಗೆ ನೋಡ ಮುಂದೆ ಡೆಸ್ಟಿನಿ ಎಲ್ಲಿಗೆ ಬರ್ದಿದೆ ಅಂತ ಗೊತ್ತಿಲ್ಲ. ಅಂಡ್ ನೇಹಾ, ಪ್ರತಿ ಮನುಷ್ಯನ ಬದುಕಿಗೆ ಬೇಕಾಗಿರೋದು ಆತ್ಮವಿಶ್ವಾಸ. ಆತ್ಮವಿಶ್ವಾಸನ ಪ್ರಣವ್ ಅವರಿಗೆ ಈ ವೇದಿಕೆ ಕೊಟ್ಟಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೊನ್ನೆ ಆಟೋಗ್ರಾಫ್ ತಗೊಂತಾರೆ ಪ್ರಣವ್ ಕೈಲಿ ಅಂದ್ರೆ ಯಾವ ಲೆವೆಲ್ಗೆ ಅವ್ರು ಸಕ್ಸಸ್ ಆಗಿದ್ದಾರೆ. ಆ ಸಕ್ಸಸ್ ಕಾರಣನೇ ಈ ಜಿ ಕನ್ನಡ ಮತ್ತೆ ಜೋಡಿ ನಂಬರ್ 1. ಕರೆಕ್ಟ್. ಇಷ್ಟೊಂದು ಹಿಡನ್ ಟ್ಯಾಲೆಂಟ್ ಪ್ರಣವ್ ಅಲ್ಲಿ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ಅವ್ರು ಇಲ್ಲಿ ಖುದ್ದಾಗಿ ಆಕ್ಟು, ಡ್ಯಾನ್ಸು, ರಂಗೋಲಿ ಮಾಡೋದಾಗ್ಲಿ, ಮಿಮಿಕ್ರಿ, ಕುಕಿಂಗು ಇದನ್ನೆಲ್ಲ ಮಾಡಿದಾಗ್ಲೇ ಪರವಾಗಿಲ್ಲ, ನನ್ನ ಗಂಡ ಇದನ್ನೆಲ್ಲ ಮಾಡ್ತಾನೆ, ಸೊ ಅವನನ್ನ ಹೀರೋ ಮಾಡಬಾರ್ದು, ನಾನು ವಿಲನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ಪ್ರಣವ್ಗೆ 2 ಅವಕಾಶ ಬಂದಿದೆ. ವಾವ್!
ನೀವು ತಗೊಳ್ತಾ ಇದ್ದೀರಾ ಅವಕಾಶನ? ಪ್ರಾಸೆಸ್ ಅಲ್ಲಿ ನಡೀತಾ ಇದೆ ತಲೆಯಲ್ಲಿ. ಶೋರ್ ಅವ್ರ ಇಂಟ್ರೆಸ್ಟ್ ಅದು. ಅದಕ್ಕೆ ಜಿ ವೇದಿಕೆನ ಅದೃಷ್ಟದ ವೇದಿಕೆ ಅನ್ನೋದು. ಹೌದು ಎಕ್ಸಾಕ್ಟ್ಲಿ ಸರ್. ಆಕ್ಚುಲಿ ಪ್ರಣವ್ ಅವ್ರ ತಾಯಿಯವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಅವ್ರನ್ನೇ ಕೇಳೋಣ. ಅಮ್ಮ, ನೋಡಿದ್ರ ನಾವು ಹೆಂಗೆಲ್ಲ ತಯಾರು ಮಾಡಿದೀವಿ ಅಂತ ಪ್ರಣವ್ ಅವ್ರನ್ನ? ಹೌದು, ಖುಷಿ ಆಗುತ್ತೆ. ಖುಷಿ ಆಗತ್ತಲ್ಲ? ಓಕೆ, ವೆರಿ ನೈಸ್. ನಿಮ್ಮ ಜರ್ನಿನ ನೋಡ್ಕೊಂಡು ಬರೋಣ ಅಲ್ಲ? ಎವಿ ಪ್ಲೀಸ್. ನಾನು ಯಾವತ್ತೂ ಕನಸಲ್ಲಿ ನೆನೆಸಿರ್ಲಿಲ್ಲ ನಾನೊಂದು ಹೀರೋಯಿನ್ ಮದುವೆ ಆಗ್ತೀನಿ. ನನಗೆ ಹೈಟ್ ಇರೋ ಹುಡುಗ ಬೇಕಿತ್ತು. ಯಾಕೆಂದ್ರೆ ಅವ್ರು ಯಾವಾಗಲೂ ತಲೆ ತಗ್ಸಿ ನೋಡ್ತಾರೆ, ನಾನು ತಲೆ ಎತ್ತು ನೋಡ್ತೀನಿ ಅಂತ. ಅಪ್ಪ ಅಮ್ಮ ಏನಾದರೂ ಅವತ್ತು ಈ ಹುಡುಗನ್ ತೋರಿಸಿರ್ಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದಿಸ್ ಸೋಲ್. ಸೊ ಐ ಲವ್ ಹಿಮ್. ಪ್ರಣವ್ ಅವರೇ, ನಿಮಗಾಗಿ ನಾನು ಒಬ್ರು ಒಳ್ಳೆ ಡಾನ್ಸಿಂಗ್ ಗುರುನ ಕರ್ಕೊಂಡು ಬಂದಿದ್ದೀನಿ. ಯಾಕೆ ನೀವು ಮಿಮಿಕ್ರಿ ಕಲಿಬಾರ್ದು? बेस तगड़ा बेसू लंबा दाहिने छोटा बाएं एक लाइन में खड़े हो. एक बोले वाले एक कदम आगे, दो बोले वाले एक कदम पीछे, आगे पीछे चल. ಒಂದು ಕಮೆಂಟ್ ಎಷ್ಟು ಉದ್ದ ಐತೆ ಅಂದ್ರೆ ಆರ್ ಕಮೆಂಟ್ ಇನ್ನೆಷ್ಟು ಉದ್ದ ಇರ್ಬೇಕಣ್ಣ. ಓ ಏನಪ್ಪ ಲಾಸ್ಟ್ ವೀಕಲ್ಲಿ ಹೇಳ್ಕೊಟ್ಟಲ್ಲಪ್ಪ, ಏ ಪೊಲೀಸ್ ಅಂದಲ್ಲ ಹಿಂಗೆ ಇದನ್ನು. ಮೊದಲು ಬಂದ ಪ್ರಣವೇ ಬೇರೆ, ಈಗಿರುವಂತ ಪ್ರಣವೇ ಬೇರೆ. ಪ್ರಣವ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಕಲ್ತಿದ್ದೀರಾ. ಈವನ್ ಡಾನ್ಸರ್ ಲೆವೆಲ್ ಮಾಡ್ತಾ ಇದ್ದೀರಾ ನೀವು. ಆಕ್ಚುಲಿ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಆಟದಲ್ಲಿ ಗೆದ್ದಂತ ಜೋಡಿ ನೇಹಾ ಪ್ರಣವ್, ಯು ಆರ್ ರೆಪ್ಲಿಕಾ ಆಫ್ ಮೀ. ರೋಡಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದಾಗ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗ್ತಿತ್ತು. ವಿಂಡೋ ಇಳಿಸ್ಬಿಟ್ಟು ಹಾಯ್ ಸರ್, ಜೋಡಿ ನಂಬರ್ 1 ಹಾಯ್ ಸರ್ ಅಂತ ಇದ್ದಾರೆ. ನಾನು ರೆಕಗ್ನೈಸೇ ಮಾಡ್ತಿಲ್ಲ. ಎಲ್ಲ ಪ್ರಣವ್ 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 ಅಂತಿದ್ದಾರೆ. ನಿಮ್ಮ ಫೇವ್ರೇಟ್ ಜೋಡಿ ಯಾರು? ಪ್ರಣವ್. ನಿಮ್ಮ ಲವ್ ತುಂಬಾ ಇಷ್ಟ ಆಗಿದೆ ಇವ್ರಿಗೆ. ಐ ಆಮ್ ಔಟ್ ಆಫ್ ವರ್ಡ್ಸ್. ನನಗೆ ಮಾತೇ ಬರ್ತಿಲ್ಲ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಆಕ್ಚುಲಿ ಇವ್ರನ್ನ ಸೆಲೆಕ್ಟ್ ಮಾಡಿದ್ದು ನಾನೇ. ಹಳೆ ಅಲ್ಲ, ಮಗ. ಮಕ್ಕಳು ಮುಂದೆ ತಾಯಿ ಸತ್ತಾಗ ನನ್ನ ಕೈ ನಾನು ನಿಜವಾಗ್ಲೂ ಬದುಕ್ತೀನಿ ನಮ್ಮ ಅಮ್ಮನ ನನಗೆಲ್ಲ ನೋಡಿದಾಗ ಅಂತ ನನಗೆ ಎಷ್ಟೊಂದು ಸತಿ ಕಲ್ಪನೆ ಬಂದ್ಬಿಡುತ್ತೆ. ಗೊತ್ತು ಇದೆಲ್ಲ ಸತ್ಯ, ಒಂದಲ್ಲ ಒಂದಿನ ನಡಿಬೇಕು ಅಂತ. ಬಟ್ ನಾನು ಯಾವಾಗಲೇ ಯಾವುದೇ ತಾಯಿ ಸೀನ್ ನೋಡಿದ್ರು ಕಣ್ಣ ನೀರು ಬಂದ್ಬಿಡುತ್ತೆ ನನಗೆ. ಮರುಭೂಮಿ ನಡುವಲ್ಲಿ ನಾನು ಲವ್ ಮಾಡಿದ್ರು ನಿನ್ನಂತ ಗಂಡ ಸಿಕ್ತಿದ್ನೋ ಇಲ್ವೋ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟೊಂದು ಲವ್ ತೋರಿಸ್ಬೇಡ, ನನಗೆ ತಡ್ಕೊಳಕ್ ಆಗಲ್ಲ. ಕನಸುಗಳ ನಿನ್ನ ಹತ್ರ ನಾನು ಒಂದೇ ಎಕ್ಸ್ಪೆಕ್ಟ್ ಮಾಡೋದು, ಯಾವುದೇ ಕಾರಣಕ್ಕೂ ಜಗಳಗಳು ಬರ್ದಂಗೆ ನೀನು ನನ್ನ ಮನೇನ ನಡೆಸ್ಕೊಂಡು ಐ ಪ್ರಾಮಿಸ್ ಗೆಳತಿಯೇ. ನಾನು ಇಲ್ಲಿ ತನಕ ಏನಾದ್ರು ತಪ್ಪು ಮಾಡಿದ್ರೆ ಉಸಿರೇ ನೀನು ಗೆಳತಿಯೇ. 7 ಜನ್ಮ ಅಲ್ಲ 100 ಜನ್ಮ ಬಂದ್ರು ನೀನೇ ನನ್ನ ಗಂಡ ಆಗಿರ್ಬೇಕು. ಜಗವೇ ನೇಹಾ, ಹೇಗನ್ನಿಸ್ತು? ಯೂಶಲಿ ಮನೇಲಿ ಏನು ಅಂದ್ರೆ, ನಾನು ನೆಕ್ಸ್ಟ್ ದಿನ ನನಗೆ ಶೂಟ್ ಇದೆ ಅಂತಂದ್ರೆ ಅವ್ರು ಹಿಂದಿನ ದಿನ ರಾತ್ರಿ ನನ್ನ ಸುಟ್ಕೇಸ್ ಪ್ಯಾಕ್ ಮಾಡ್ತಾರೆ ಆಯ್ತಾ. ರಾತ್ರಿ ಬರುವಾಗ ಒಂದೊಂದ್ಸಲಿ ನನ್ನನ್ನು ಬಂದು ಕರ್ಕೊಂಡು ಬರ್ತಾರೆ ಶೂಟಿಂಗ್ ಇಂದ. ಅಂಡ್ ಮೋಸ್ಟ್ ಆಫ್ ದಿ ಡೇಸ್ ಫ್ರಮ್ ಮಂಡೇ ಟು ಫ್ರೈಡೇ ಹೀಸ್ ಆಲ್ಮೋಸ್ಟ್ ಬಿಸಿ. ನಾನು ಅವ್ರ ಹತ್ರಕ್ಕೆ ಹೋದ್ರು ನನ್ನ ಕೆಲಸ ಇದೆ ದೂರ ಸರಿ ಅಂತ ಅಂದಿದ್ದು ಎಷ್ಟೋ ಸಲಿ ಉಂಟು. ಐ ಮಿಸ್ ಆಲ್ ದ್ಯಾಟ್ ಅಲ್ವಾ. ನನ್ಗೇನೋ ಒಂದು ಬೇಕಾಗಿರುತ್ತೆ, ಬಿಕಾಸ್ ಪ್ರೀತಿ ಬೇಕು ಅಲ್ವಾ. ಹೋದಾಗ ಅದು ಕೊಡ್ಲಿಲ್ಲ ಅಂದಾಗ ಅಲ್ಲಿ ಲೈಕ್ ಅಳ್ತೀನಿ, ಅವ್ರು ಬಂದು ಸಾರಿ ಕೇಳ್ತೀರಿ, ನಾನು ಸಾರಿ ಕೇಳೋದು ಅದೆಲ್ಲ ಉಂಟು. ಬಟ್ ನನಗೆ ಆ ಪ್ರೀತಿ, ಇಡೀ ಪ್ರೀತಿ ನನಗೆ ಜೋಡಿ ನಂಬರ್ 1 ಸಿಕ್ಕಿದೆ. ಓಕೆ ಪ್ರಣವ್ ಅವರೇ, ಈಗ ನಿಮ್ಮ ಹೃದಯದ ಮಾತುಗಳನ್ನ ಪ್ರೇಮ ಪತ್ರದ ಮೂಲಕ ಬರೆದು ಪ್ರೇಮ ನಿವೇದನೆಯನ್ನ ನೀವು ಮಾಡ್ಕೋಬೇಕು. ರೆಡಿ ಇದ್ದೀರಾ? Sure. Okay, the stage is all yours. Thank you.
ಹಾಯ್ ಬಂಗಾರ, ಫಸ್ಟ್ ಟೈಮ್ ಲವ್ ಲೆಟ್ರ್ ಬರಿತಾ ಇದ್ದೀನಿ, ಹಾಗೆ ಫಸ್ಟ್ ಟೈಮ್ ಕವನ ಕೂಡ ಬರಿತಾ ಇದ್ದೀನಿ. ನಿನ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಚಿಕ್ಕದಾಗ ಒಂದು ಕವನ ಹೇಳ್ತೀನಿ. ನನ್ನ ನಿನ್ನ ಮಿಲನ, ಹೇಳಲಾಗದ ಪದಗಳ ನಯನ, ಗೀಚಿ ಬರೆದರೂ ಕೂಡ ಮುಗಿಯಲಾರದ ಪ್ರೇಮದ ಕವನ, ದೇವರ ಮಹಿಮೆ ನಾ ಕಾಣೆ ಗೆಳತಿ, ನಿನ್ನ ಕಣ್ಣಿನ ನೋಟಕ್ಕೆ ನಾ ಆದೆ ಪೂರ್ತಿ, ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನಕ್ಕಿಂತ ಅಸಲಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಚಂದ್ರನಿಗಿಂತ ಸೊಗಸಾದ ರೂಪ ನಿನ್ನದು, ಇದೆಲ್ಲವನ್ನು ಪ್ರೀತಿಸುವ ಹೃದಯ ನನ್ನದು, ಈ ಹೃದಯವನ್ನು ಪ್ರೀತಿಸುವ ಕರ್ತವ್ಯ ನಿನ್ನದು. ನನ್ನ ಕೈಲಿ ಕೆಲವೊಂದು ಓಪನ್ ಆಗಿ ಹೇಳ್ಕೊಳಕ್ಕಾಗಿಲ್ಲ. ಸೊ ಈ ಲೆಟ್ರ್ ಮೂಲಕ ನಾನು ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅವಾಗವಾಗ ನಿನಗೆ ಸಣ್ಣ ಪುಟ್ಟದಾಗ ಹರ್ಟ್ ಮಾಡಿದ್ದೀನಿ, ಅದು ನನಗೆ ಮಾತ್ರ ಗೊತ್ತು. ನಾನು ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ನೀನು ಏನೇನು ಡ್ರೀಮ್ಸ್ ಇಟ್ಕೊಂಡಿದ್ಯಾ ಅದನ್ನು ಫುಲ್ಫಿಲ್ ಮಾಡೋ ಜವಾಬ್ದಾರಿ ನಂದು. ಅದು ಏನೇ ಆಗಲಿ, ಅದು ಎಂಥದೇ ಆಗಲಿ, ಅದು ಯಾವ ಥರನೇ ಇರಲಿ, ಬಟ್ ಎಲ್ಲನೂ ಪ್ರತಿ ಸತಿನೂ ಅದು ಸರ್ಪ್ರೈಸ್ ಆಗಿ ನಿನಗೆ ಬರುತ್ತೆ. ನನ್ನೊಂದು ಕೋರಿಕೆ ಇದೆ, ಪ್ಲೀಸ್ ಅದನ್ನು ಫುಲ್ಫಿಲ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೇಲೂ ಅತ್ತೆ ಸೊಸೆ ಜಗಳ ಇದ್ದೇ ಇದೆ, ಆದರೆ ನಮ್ಮ ಮನೇಲಿ ಕೂಡ ಅದಿದೆ ಅಂತ ಇದೆ, ಅದೇನು ಹೊರತಾಗಿಲ್ಲ. ಓಕೆ, ನನಗೆ ನನ್ನ ಅಮ್ಮ ಅಂದರೆ ಬಹಳ ಪ್ರೀತಿ, ಪಂಚಪ್ರಾಣ, ಅದು ನಿನಗೂ ಸಹ ಗೊತ್ತು. ನಾನು ಎಷ್ಟು ಅವರನ್ನು ಇಷ್ಟಪಡ್ತೀನೋ ನಿನ್ನನ್ನು ನಾನು ಅಷ್ಟೇ ಇಷ್ಟಪಡ್ತೀನಿ. ನೀನು ಬರೀ ಸೊಸೆ ಅಲ್ಲ, ಒಂದೊಳ್ಳೆ ಮಗಳಾಗಿ ನನ್ನ ಅಪ್ಪ ಅಮ್ಮನ ಮಗಳಾಗಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನನಗೆ ಪ್ಲೀಸ್ ಪ್ರಾಮಿಸ್ ಮಾಡ್ತೀಯಾ ಅವರನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ. ನಿನ್ನ ಅಂತ ಒಳ್ಳೆ ಹೆಣ್ಣು ಮಗುವನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ 7 ಜನ್ಮಕ್ಕೂ ನೀನು ನನ್ನ ಹೆಂಡತಿ ಆಗಬೇಕು. ನಾವಿಬ್ಬರು ಯಾವಾಗಲೂ 2 ದೇಹ 1 ಜೀವ ಥರ ಇರಬೇಕು. ಲವ್ ಯು. ಥ್ಯಾಂಕ್ ಯು. ಪ್ರಾಮಿಸ್ ಕೇಳಿದೆ ಅಲ್ವಾ, ಖಂಡಿತ ಪ್ರಾಮಿಸ್ ಮಾಡ್ತೀನಿ. ಐ ಬಿ ದ ಬೆಸ್ಟ್ ಡಾಟರ್ ಇನ್ ಲಾ, ಡಾಟರ್, ನಿನ್ನ ಅಪ್ಪ ಅವನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಇಟ್ಸ್ ಅ ಪ್ರಾಮಿಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಆಯ್ತಾ? ಐ ಪ್ರೂವ್ ಇಟ್. ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಕೆ, ಜೋಡಿ ನಂಬರ್ 1ಗೆ ಬಂದ ಮೇಲೆ ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾನೇ ಚೇಂಜಸ್ ಆಗಿದೆ ಆ್ಯಂಡ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ. ಓಕೆ, ನಂಗೆ ಸೀರಿಯಸ್ಲಿ ತುಂಬ ಖುಷಿ ಆಗುತ್ತೆ. ಆಗಲಿ ಪ್ರಣವ್ ಹೇಳ್ದಂಗೆ ಎಲ್ಲರೂ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತೆ. ಇಲ್ಲೇ ಇರೋಂಥ ಮನೆ ಇಲ್ಲವೇ ಇಲ್ಲ. ಅಟ್ಲೀಸ್ಟ್ 0.1% ಆದರೂ ಇರುತ್ತೆ. ಸೊ ನನ್ನ ಮನೇಲೂ ಇತ್ತು, ಬಟ್ ಇವಾಗಿಲ್ಲ. ಬಿಕಾಸ್ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈಗ ಅವ್ರ ಮಗಳು ಬಂದಿದ್ದಾರೆ, ಸೊ ಅದೇ ರೀತಿ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇದಕ್ಕೆ ಮುಂಚೆ ಒಂಚೂರು ಮುನ್ಸಿತ್ತು, ನನಗೂ ಅವ್ರಿಗೂ ಮುನ್ಸಿತ್ತು. ಓಕೆ, ಬಟ್ ಇಲ್ಲಿಗೆ ಬಂದ ಮೇಲೆ ಅವಾಗಿಂದ ನಮ್ಮಿಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು. ಸಚ್ ಅ ಸ್ವೀಟ್ ಹಾರ್ಟ್, ಸೀರಿಯಸ್ಲಿ. ಆಯ್ತಾ? ಅವ್ರ ಕೈ ತುತ್ತು ತಿಂದ್ರು ಅಂತೂ ಯು ವಿಲ್ ನೆವರ್ ಫರ್ಗೆಟ್. ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಗ್ತಾರೆ. ಸೊ ಇದೆಲ್ಲ ಪಾಸಿಬಲ್ ಆಗಿದ್ದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಜೋಡಿ ನಂಬರ್. ಸೀರಿಯಸ್ಲಿ ಥ್ಯಾಂಕ್ ದಟ್. ವೆರಿ ಸ್ವೀಟ್. ಓಕೆ ಅಮ್ಮ, ಈ ರೀತಿ ಒಂದು ದೊಡ್ಡ ವೇದಿಕೆ ಮೇಲೆ ಪ್ರಾಮಿಸ್ ಕೊಟ್ಟು ನಾವು ಒಂದಾಗಿರ್ತೀವಿ ಅಂತ ನಿಮ್ಮ ಮುಂದೆ ಹೇಳ್ಕೊಳ್ತಾರಲ್ಲ, ಈ ಒಂದು ಸೊಸೆ ಬಗ್ಗೆ ನೀವೇನಂತ ಹೇಳ್ತೀರಾ ಅಮ್ಮ? ಇಲ್ಲ, ಇವಾಗ ಚೇಂಜ್ ಆಗಿದ್ದಾಳಲ್ಲ, ಖುಷಿ ಆಗುತ್ತೆ. ನಾವು ಅವರು ಹುಬ್ಳಿ, ನಾವು ಈ ಕಡೆ ದಕ್ಷಿಣ ಕನ್ನಡ. ನಮ್ಮದು ಅವ್ರದ್ದು ಸ್ವಲ್ಪ ಕಮ್ಯುನಿಕೇಶನ್ ಸರಿ ಇರಲಿಲ್ಲ, ಇವಾಗ ಹೊಂದಾಣಿಕೆ ಆಗ್ತಾ ಇದ್ದಾರೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆ ಮೇಲೆ ಬಂದಿದ್ದು ತುಂಬಾನೇ ಖುಷಿ ಆಗ್ತಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಪ್ರೇಮ್ ಅವರೇ, ಏನಂದ್ರೆ ನಮ್ಮ ಜಿ ವೇದಿಕೆಗೆ ಒಂದು ಮಗು ಬಂತು. ಆ ಮಗು ಈಗ 6 ಅಡಿ ಬೆಳೆದ್ ನಿಂತಿದೆ ಅಷ್ಟೇ, ಏನ್ ಡಿಫರೆನ್ಸ್ ಇಲ್ಲ. ಅದು ಬಂದಿದ್ದೇನಂದ್ರೆ ಅದಕ್ಕೆ ಅಂಬೆಗಾಲಿಕ್ಕೋದಕ್ಕೆ ಬರ್ತಾ ಇರ್ಲಿಲ್ಲ, ಎಡುತ್ತಾ ಇತ್ತು, ಮಾತಾಡೋದಕ್ಕೆ ಬರ್ತಾ ಇರ್ಲಿಲ್ಲ, ತೊದಲ್ತಾ ಇತ್ತು. ಸಿನಿಮಾ ಇಂದ ಆಫರ್ಗೆ ಬರೋ ರೇಂಜಿಗೆ ಬೆಳೆದು ಬಿಟ್ಟಿದೆ. ಅದು ನಮ್ಮ ಜೋಡಿ ನಂಬರ್ 1 ಜಿ ಕನ್ನಡದ ಈ ವೇದಿಕೆಯ ಸಾರ್ಥಕತೆ ಅಂತ ನಾನು ಅನ್ಕೊಳ್ತೀನಿ. ಎಸ್ ಸರ್, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಈಗ ಒಂದು ಸ್ಪೆಷಲ್ ಅವಾರ್ಡ್ ಅನ್ನ ಕೊಟ್ಟು ಸತ್ಕರಿಸುವಂತ ಸಮಯ. ಬೀಗ್ರೆ ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಓಕೆ, ಪ್ರೇಮ್ ಅವರೇ, ಮಾಳ್ವಿಕಾ ಅಮ್ಮ, ಪ್ರಣವ್ ಹಾಗೂ ನೇಹಾ ಅವರಿಗೆ ಯಾವ ಒಂದು ಅವಾರ್ಡ್ ಅನ್ನ ಕೊಟ್ಟು ಸತ್ಕರಿಸ್ತಾ ಇದ್ದೀರಾ? ಇಬ್ರು ಸಹ ಒಬ್ರಿಗೊಬ್ರು ಜೀವಕ್ಕೆ ಜೀವವಾಗಿ ಪ್ರೀತಿಸ್ತಾರೆ. ಹಾಗಾಗಿ ಜೀವದ ಜೋಡಿ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಈ ಜನ್ಮಕ್ಕೂ ಮುಂದಿನ 100 ಜನ್ಮಕ್ಕೂ ಜೀವದ ಜೋಡಿ. ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆ ಪ್ರಣವ್ ಮತ್ತು ನೇಹಾ ಪಾಟೀಲ್ ಅವ್ರಿಗೆ ಜೀವದ ಜೋಡಿ ಅವಾರ್ಡ್ ಅನ್ನ ಕೊಟ್ಟು ಗೌರವಿಸ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು
ಯು ಪ್ರಣವ್ ಅವರೇ, ಥ್ಯಾಂಕ್ ಯು ನೇಹಾ ಅವರೇ. ಹೀಗೆ ನಿಮ್ಮ ಜೀವನ 100 ಕಾಲ ಖುಷಿಯಾಗಿರ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ವಿಗ್ರೆ, ಥ್ಯಾಂಕ್ ಯು ಸೋ ಮಚ್. ಕನ್ನಡವೇ ಬದುಕು, ಕನ್ನಡಕ್ಕಾಗೆ ಬದುಕು ಎನ್ನುವ ಕನ್ನಡದ ಮೇಷ್ಟ್ರು ಇವರು. ಸ್ವಾಗತಿಸಿ ಗೌರವಾನೀಯ ಕೃಷ್ಣೇಗೌಡ ಸರ್ ಹಾಗೂ ಶ್ರೀಮತಿ ಕಲ್ಪನಾ ಮೇಡಮ್. ಕೃಷ್ಣೇಗೌಡ ಸರ್ ಅಂಡ್ ಕಲ್ಪನಾ ಮೇಡಮ್, ಹೃದಯದ ವೇದಿಕೆಗೆ ನಿಮ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಜೋಡಿ ನಂಬರ್ 1 ಜರ್ನಿಯಲ್ಲಿ ಕೃಷ್ಣೇಗೌಡ ಸರ್ದು ಕೂಡ ಮುಖ್ಯವಾದ ಪಾತ್ರ ಇದೆ. ಆ ಜೋಡಿ ಜರ್ನಿಯನ್ನ ನೋಡ್ಕೊಂಡು ಬರೋಣ ಅಲ್ಲ? ನಗುವನ್ನೇ ನರನಾಡಿಯನ್ನಾಗಿ ಮಾಡಿಕೊಂಡಿರುವಂತ ಕನ್ನಡದ ಜ್ಞಾನ ಭಂಡಾರವೇ ಆಗಿರುವಂಥ ಕನ್ನಡದ ಮಹಾರಾಜ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡ ದಂಪತಿ. ನನ್ನ ಫಸ್ಟ್ ಲೆಕ್ಚರರ್ ಇಷ್ಟ ಇರಲಿಲ್ಲ, ಬಟ್ ಇವ್ರು ಮಾತಾಡಿದ್ದು ವಾಯ್ಸೇ ಒಂಥರ ಭಾಳ ಅಟ್ರಾಕ್ಷನ್. ಒಳ್ಳೆ ಗಂಡ ಅಂತ ಯಾರು ಇರಲ್ಲ, ಸಿಕ್ದವ್ರನ್ನೇ ಒಳ್ಳೆ ಗಂಡನ್ ಮಾಡ್ಕೋಬೇಕು ಅಂತ. ಹಾಗೆ ಒಳ್ಳೆ ಹೆಂಡತಿ ಅಂತ ಯಾರು ಇರಲ್ಲ, ಸಿಕ್ದವ್ರನ್ನೇ ಒಳ್ಳೆ ಹೆಂಡತಿ ಮಾಡ್ಕೋಬೇಕು. ಭಿನ್ನಾಭಿಪ್ರಾಯಗಳನ್ನ ಗೌರವಿಸು. ಬಹಳ ಒಳ್ಳೆ ಬಾಳ ಯಾವ್ದು ಗೊತ್ತಾ, ಪೂರ್ತ ಅರ್ಥ ಆಗದೆ ಇರೋ. ಅಮ್ಮ ಆಕ್ಚುಲಿ ಪಪ್ಪನ ಪಪ್ಪ ಅಂತಾನೆ ಕರೆಯೋದು. ಹೌದಾ? ಒಂದ್ಸಲ ಕರೆದು ಬಿಡಿ ಅಮ್ಮ ನೀವು. ಪಪ್ಪ. ನನಗೆ ಕಲ್ಪನಾ ನನ್ನ ಅದೃಷ್ಟ ಅನ್ನೋ ಸಿಕ್ಕಿದ್ರು. ಇಡೀ ಜಗತ್ತಿಗೆ ಭಾರತ ಕೊಟ್ಟ ಒಂದು ಬಹಳ ದೊಡ್ಡ ಆದರ್ಶ ಅಂದ್ರೆ ನಮ್ಮ ಕುಟುಂಬ ವ್ಯವಸ್ಥೆ, ಫ್ಯಾಮಿಲಿ ಸಿಸ್ಟಮ್. ಸಾಮರಸ್ಯದ ಪ್ರತಿರೂಪವಾಗಿ ಅವರಿಬ್ರು ನಮ್ಮ ಮುಂದೆ ಇವತ್ತು ನಿಂತಿದ್ದಾರೆ. ನಾವು ಷಷ್ಠಿ ಪೂರ್ತಿ ಮಾಡ್ಕೊಳಕ್ಕಾಗ್ಲಿಲ್ಲ, ಯಾಕೆಂದ್ರೆ ಆಗಷ್ಟೇ ನಮ್ಮ ತಾಯಿ ತೀರ್ಕೊಂಡಿದ್ರು. ಅದು ನಿಲ್ಲದೆ ನಡೀತಲ್ಲ ಇಲ್ಲಿ, ಅದಕ್ಕೆ ಸಂತೋಷ ಆಗಿದೆ. ನನ್ನ ಇಡೀ ಕುಟುಂಬವನ್ನ ದುಡಿದು ಕಟ್ಟಿದ್ದು ಕಲ್ಪನಾ ಇಷ್ಟು ಜನ ಮಕ್ಕಳನ್ನ ಹೆಂಗ್ ಸುಧಾರಿಸ್ತಿದ್ರು ಅನ್ನೋದು ನಮ್ಮ ಇಡೀ ಮೊಹಲ್ಲಾದಲ್ಲಿ ಎಲ್ರಿಗೂ ಒಂದು ದೊಡ್ಡ ಒಗಟು. ನಮ್ಮದೊಂದು ಬಹಳ ಸಾರ್ಥಕವಾದ ದಾಂಪತ್ಯ. ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ, ನನ್ನ ಮಕ್ಕಳು, ನನ್ನ ಅಳಿಯಂದ್ರು, ತುಂಬಾ ಸುಂದರವಾದ ಕುಟುಂಬ. ನನ್ನ ಇಬ್ಬರು ಮಕ್ಕಳು ಮದುವೆ ಆದಾಗ ನಮ್ಮ ಬೀಗರಿಗೆ ನಾನು ಬರೆದು ಕೊಟ್ಟಂತ ಪತ್ರ ಇದೆ. ಈ ದಿನ ನಮ್ಮ ಈ ಮಗಳನ್ನು ನಿಮ್ಮ ಮಡಿಲಿಗೆ ಇಡುತ್ತಿದ್ದೇವೆ. ಈ ಮಗುವನ್ನು ನಿಮ್ಮ ಮನೆ ಬೆಳಕಾಗಿ, ನಿಮ್ಮ ವಂಶಧಾರೆಯ ವಿಸ್ತರಣೆಗಾಗಿ ಸ್ವೀಕರಿಸಿ. ಈ ಸಭೆ ಮುಂದೆ ನಾನು ಹೇಳ್ತಿದ್ದೇನೆ, ನನ್ನ ಬದುಕಿಗೆ ಇನ್ನೇನೂ ಬೇಕಾಗಿಲ್ಲ ಅನ್ನುವಷ್ಟು ಸಂತೃಪ್ತನಾಗಿದ್ದೇನೆ ನಾನು. ಸರ್, ನಿಮ್ಮ ಕೆಲವು ದಿನಗಳ ಜರ್ನಿ ಹಲವು ದಿನಗಳು ಮಾತಾಡ್ಕೊಳ್ಳೋ ತರ ಇತ್ತು. ಜೋಡಿ ನಂಬರ್ 1 ದಾಂಪತ್ಯದ ದೇಗುಲ ನಿಮ್ಗೆ ಎಷ್ಟು ವಿಶೇಷ ಅನ್ಸುತ್ತೆ ಸರ್? ಬಹಳ ಸುಂದರವಾದ ವೇದಿಕೆ ಇದು. ನನ್ನ ಇಲ್ಲಿಗೆ ಆಹ್ವಾನಿಸಿದಾಗ ನಾನು ಹೇಳಿದ್ದು, ಎಲ್ಲ ಹರಿಯದ ಹುಡುಗ ಹುಡುಗಿಯರು ಇರ್ತಾರೆ, ಇದು ಸ್ಪರ್ಧೆ ಅಂತ ಆದ್ರೆ ಅವ್ರ ಜೊತೆ ನಮ್ಗೆಂತ ಸ್ಪರ್ಧೆ. ನಾನು ಸ್ಪರ್ಧೆನೇ ಮಾಡೋದಕ್ಕೆ ಸಿದ್ಧವಾಗಿಲ್ಲ. ಹೆಚ್ಚಂದ್ರೆ ಅವರನ್ನು ನೋಡಿ ಸಂತೋಷ ಪಡಬಹುದು ಅಷ್ಟೇ. ಯಾಕಂದ್ರೆ ಎಷ್ಟೋ ಸಲ ಈ ಬದುಕಿನ ದಾಂಪತ್ಯ ಅರಳುವ ಕಾಲ ಇದೆಯಲ್ಲ, ಅದು ನೋಡೋದೊಂದು ಸೊಬಗು, ಒಂದು ಸಂತೋಷ. ಇವತ್ತು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿದ್ದೀವಿ ಸರ್. ಎಲ್ಲರೂ ಜೋಡಿ ನಂಬರ್ 1 ಸರ್. ಇಲ್ಲಿ ನಿಮ್ಮ ಪ್ರಕಾರ ಜೋಡಿ ನಂಬರ್ 1 ಅಂತಂದ್ರೆ ಆ ಜೋಡಿಗೆ ಇರ್ಬೇಕಾದಂತ ಘನತೆ ಏನು ಸರ್? ತುಂಬಾ ಕಷ್ಟವಾದ ಕ್ವೆಶ್ಚನ್ ಅಮ್ಮ ಇದು. ತುಂಬಾ ಕಷ್ಟವಾದ ಕ್ವೆಶ್ಚನ್. ಯಾಕೆಂದ್ರೆ ಈ ಒಳ್ಳೆಯ ಜೋಡಿ ಅಂತ ಅಳಿಯೋದಕ್ಕೆ ಮೆಷರ್ ಇರಲ್ಲ. ಹಿಮಾಲಯದ ಎತ್ತರ ಎಷ್ಟು ಅಂತ ಹೇಳೋದಕ್ಕೆ ಮೆಷರ್ ಇರುತ್ತೆ, ಇನ್ಯಾವುದೋ ಸರೋವರದ ಆಳ ಎಷ್ಟು ಅನ್ನೋದಕ್ಕೊಂದು ಮೆಷರ್ ಇರುತ್ತೆ. ಆದ್ರೆ ಇವರೆಷ್ಟು ಒಳ್ಳೆ ಜೋಡಿ ಅನ್ನೋದಕ್ಕೆ ಮೆಷರ್ ಯಾವ್ದಿದೆ? ಕರೆಕ್ಟ್. ನಾನು ಅದಕ್ಕೆ ಯಾವಾಗಲೂ ಒಂದು ಉದಾಹರಣೆ ಹೇಳ್ತಿರ್ತೇನೆ. ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳವರು 80 ವರ್ಷಗಳ ಕಾಲ ದಿನಕ್ಕೆ 10,000 ಜನಕ್ಕೆ 3 ಹೊತ್ತು ಊಟ ಹಾಕಿದ್ದಾರೆ. ಪ್ರಪಂಚದ ಯಾವ ದೇಶದಲ್ಲೂ ಸಾಧ್ಯ ಇಲ್ಲ. ಧರ್ಮಸ್ಥಳದಲ್ಲಿ 100 ವರ್ಷಗಳಿಂದ ಹೊರಗೆ ನಿಂತು ಬೀದಿಯಲ್ಲಿ ಹೋಗೋರ್ನ ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಪ್ರಪಂಚದ ಯಾವ ದೇಶದಲ್ಲೂ ನಡೆಯೋದಿಲ್ಲ ಇದು. ಸಾಲು ಮರದ ತಿಮ್ಮಕ್ಕ ಮುಂದೆ ಯಾರೋ ಬರುವವರಿಗಾಗಿ ಅವರಿಗೆ ನೆರಳಾಗ್ಲಿ ಅಂತ 4 ಕಿಲೋಮೀಟರ್ ದೂರ ಮರ ನೆಡ್ತಾಳೆ. ಇವರಲ್ಲಿ ದೊಡ್ಡ ಮನುಷ್ಯರು ಯಾರು? ಯಾವ ಮೆಷರ್ ಇದೆ ದೊಡ್ಡ ಮನುಷ್ಯರು ಅಂತ ಹೇಳೋದಕ್ಕೆ? ಸಾಲು ಮರದ ತಿಮ್ಮಕ್ಕನೂ ದೊಡ್ಡ ವ್ಯಕ್ತಿನೇ, ಶಿವಕುಮಾರ ಮಹಾಸ್ವಾಮಿಗಳವರು ದೊಡ್ಡ ವ್ಯಕ್ತಿನೇ, ವೀರೇಂದ್ರ ಹೆಗಡೆಯವರು ದೊಡ್ಡ ವ್ಯಕ್ತಿನೇ. ಆದ್ರೆ ಒಬ್ರಿಗೊಬ್ರಿಗೆ ಹೋಲಿಸೋಂಗಿಲ್ಲ. ಇವರೆಲ್ಲರೂ ಅವರವ್ರದೇ ರೀತಿಯಲ್ಲಿ ದೊಡ್ಡ ಮನುಷ್ಯರು. ಹಾಗೆ ಇಲ್ಲಿರುವ ಎಲ್ಲ ಜೋಡಿಗಳು ಅವರವ್ರದೇ ರೀತಿಯಲ್ಲಿ ಚಂದ, ಅವರವರೇ ರೀತಿಯಲ್ಲಿ ಸುಂದರ. ಅದರಿಂದ ನಮಗಂತೂ ಒಂದು ಸಂತೋಷ ಸಿಕ್ಕಿದೆ, ಕನ್ನಡ ನಾಡಿನ ಜನಕ್ಕೆ ಸಿಕ್ಕಿದೆ. ಕನ್ನಡವನ್ನು ಪ್ರೀತಿಸುವವರಿಗೆ ಅಥವಾ ಜಿ ಕನ್ನಡ ವಾಹಿನಿಯನ್ನು ನಿರಂತರವಾಗಿ ನೋಡುವವರಿಗೆ ಒಂದು ಆನಂದ ಕೊಟ್ಟಿದ್ದೀರಿ. ಆ ಆನಂದ ಅಷ್ಟೇ ಸತ್ಯ. ಸೂಪರ್ ಸರ್, ಸೂಪರ್.
ಕಲ್ಪನಾ ಮ್ಯಾಮ್, ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನಿಂತಿದ್ದೀರಾ ನೀವು, ತಮಗೆ ಎಷ್ಟು ಖುಷಿ ಇದೆ? ನಿಜ ಹೇಳ್ಬೇಕಂದ್ರೆ ಇದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸು. ನಾನು ಎಲ್ಲಿಯೂ ಹೊರಗಡೆ ಈ ರೀತಿ ಹೋಗೇ ಇರಲಿಲ್ಲ. ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಎಂಟ್ರಿ ಬಿಟ್ಟರೆ 4-5 ಎಪಿಸೋಡಲ್ಲಿ ಇಲ್ಲಿ ಭಾಗವಹಿಸಿರೋದು ಝೀಗೆ ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾನು ಶೂಟಿಂಗ್ ಭಾಳ ತಡ ಆಗ್ತಾ ಇದೆ, ಕಲ್ಪನಾ ಏನಾದರೂ ಬೇಜಾರಾಗ್ತಿದ್ಯಾ ಅಂತ ಕೇಳಿದೆ. ಅದು ಕಲ್ಪನಾ ಹೇಳಿದ್ದು, ಇಲ್ಲ ನಾನು ಇವ್ರನ್ನೆಲ್ಲ ಚೆನ್ನಾಗಿ ನೋಡೇ ಇಲ್ಲ, ಅದರಿಂದ ಕೂತ್ಕೊಂಡು ನೋಡ್ಕೊಂಡು ಕಣ್ ತುಂಬ್ಕೊಬಿಡ್ತೀನಿ ಎಲ್ಲರೂ. ಸ್ವೀಟ್, ಥ್ಯಾಂಕ್ ಯು ಮ್ಯಾಮ್. ಮಾಲಿಕಮ್ಮ, ಕೃಷ್ಣೇಗೌಡ ಸರ್ ಮತ್ತೆ ಕಲ್ಪನಾ ಮೇಡಮ್ ಅವರ ಆಗಮನ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ನೀವಿಬ್ಬರು ಈ ವೇದಿಕೆಗೆ ಬಂದು ಈ ವೇದಿಕೆಯ ಗೌರವವನ್ನು ಹೆಚ್ಚಿಸಿದ್ದೀರಿ. ಅದಕ್ಕಾಗಿ ನಮ್ಮ ಶಿರಸಾಂಗ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳು ನಿಮಗೆ. ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡದ ಸಂಸ್ಕೃತಿಗೆ ಕೈಕಾಲಿದ್ದು ಅದಕ್ಕೆ ಮೂರ್ತ ಸ್ವರೂಪ ಏನಾದರೂ ಇದೆ ಅಂತಾದರೆ ಅದು ಕೃಷ್ಣೇಗೌಡರು ಸರ್. ಹಾಗಾಗಿ ಅವ್ರು ಇಲ್ಲಿ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ತಾಯಿತನಕ್ಕೆ, ತಾಳ್ಮೆಗೆ ಕೈಕಾಲಿರುತ್ತಾ, ಅದಕ್ಕೆ ಸ್ವರೂಪ ಇರುತ್ತಾ ಅಂದರೆ ಕಲ್ಪನಾ ಮೇಡಮ್. ಅವರು ತನ್ನ ಮಕ್ಕಳಿಗೂ ತಾಯಿಯಾಗಿದ್ದು, ತನ್ನ ಮಕ್ಕಳಲ್ಲದವ್ರಿಗೂ ತಾಯಿಯಾಗಿದ್ದು, ಅವರಿಬ್ಬರ ಬದುಕೆ ಒಂದು ರೀತಿಯ ಮಾದರಿ ಆದರ್ಶ. ಹಾಗಾಗಿ ಅವರು ಈ ವೇದಿಕೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರ ದಾಂಪತ್ಯದ ಬಗ್ಗೆ ಮಾತನಾಡುವಷ್ಟು ನನಗೆ ಅನುಭವನೂ ಸಾಲದು, ವಯಸ್ಸು ಸಾಲದು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದು ಪ್ರಸಂಗ ಹೇಳ್ಬಿಡ್ಬೇಕು ಶ್ವೇತಾ. ಹೇಳಿ ಸರ್. ಝೀ ಕನ್ನಡ ವಾಹಿನಿಯವರು ಸ್ವಲ್ಪ ಬೆನ್ ತಟ್ಕೋಬಹುದು. ಇದಕ್ಕೆ ಜನ ಉತ್ಪ್ರೇಕ್ಷೆ ಮಾಡ್ತಾರೆ ಅಂತ ಭಾವಿಸ್ತಾರೆ, ಆದರೆ ದೈವ ಸಾಕ್ಷಿಯಾಗಿ ಸತ್ಯ ಒಂದು ಹೇಳ್ತಿದ್ದೀನಿ. ಮೊನ್ನೆ ದಕ್ಷಿಣ ಕನ್ನಡದಿಂದ ಒಬ್ರು ಮಹಿಳೆ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಅವರು ನನಗೆ ಹೇಳಿದ್ರು, ನಾನು ಟಿವಿಯಲ್ಲಿ ಯಾವ ಪ್ರೋಗ್ರಾಮು ಸರಿಯಾಗಿ ನೋಡ್ತಾ ಇರಲಿಲ್ಲ, ನಾನು ತುಂಬಾ ಬ್ಯುಸಿ. ನನ್ನ ಮಗಳು ಈ ಜೋಡಿ ನಂಬರ್ 1 ಕಾರ್ಯಕ್ರಮ ನೋಡಿ ಅಲ್ಲಿಯ ಕೆಲವು ಮಾತುಗಳನ್ನ ಎಡಿಟ್ ಮಾಡಿ ನನಗೆ ತೋರಿಸಿದ್ಲು. ನನ್ನದು ಅನ್ಹ್ಯಾಪಿ ಫ್ಯಾಮಿಲಿ, ನಾನು ವಿಚ್ಛೇದನಕ್ಕಾಗಿ ಅರ್ಜಿ ಹಾಕ್ಕೊಂಡಿದ್ದೀನಿ. ನನಗೆ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿದ ಮೇಲೆ, ಐ ಸ್ವೇರ್ ಆನ್ ಗಾಡ್, ಇವರೆಲ್ಲರ ಬದುಕನ್ನು ನೋಡಿದ ಮೇಲೆ ನಾನು ನಮ್ಮ ಲಾಯರ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಬೇಗ ವಿಚ್ಛೇದನ ಕೊಡಿಸಿ ಅಂತ ಹೇಳ್ತಿದ್ದೆ. ನನಗನ್ನಿಸ್ತಾ ಇದೆ ನಾನೊಂದು 2 ಹೆಜ್ಜೆ ಹಿಂದಕ್ಕೆ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಸೂಪರ್. ಒಂದು ಕಾರ್ಯಕ್ರಮ ಸಾರ್ಥಕವಾಗೋದಕ್ಕೆ ಇಂಥ ದಾಖಲೆಗಳಲ್ವಾ ಬಹಳ ಮುಖ್ಯವಾದವು. ಸೂಪರ್ ಸರ್. ತಮ್ಮನ್ನ ಗೌರವಿಸೋದು, ಪ್ರಶಸ್ತಿಗೆ ಪ್ರಶಸ್ತಿ ಸಿಕ್ಕ ಹಾಗೆ ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ಕಡೆಯಿಂದ ಒಂದು ಚಿಕ್ಕದಾಗಿ ಪ್ರಶಸ್ತಿಯನ್ನ ಕೊಟ್ಟು ಅದನ್ನ ನೀವು ಸ್ವೀಕರಿಸಬೇಕು ಅನ್ನೋದು ನಮ್ಮ ಕೋರಿಕೆ ಸರ್. ಬೀಗ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಅದೃಷ್ಟ, ಝೀ ಕುಟುಂಬದ ಅದೃಷ್ಟ, ಕರ್ನಾಟಕದ ಜನತೆಯ ಅದೃಷ್ಟ. ಕೃಷ್ಣೇಗೌಡ ಸರ್ ಅಂತ ಒಬ್ಬ ಪ್ರತಿಭಾನ್ವಿತ ಕೆಚ್ಚದೆ ಕನ್ನಡಿಗರನ್ನ ನಾವು ಪಡೆದಿರೋದು ನಮ್ಮ ಹೆಮ್ಮೆ. ಅವರು ನಮ್ಮ ಕರ್ನಾಟಕದ ಆಸ್ತಿ. ಸೊ ಅವ್ರಿಗೆ ನಾವು ಮತ್ತಿನ್ನೇನು ಕೊಡೋದಕ್ಕಾಗಲ್ಲ. ಪ್ರೈಡ್ ಆಫ್ ಕರ್ನಾಟಕ ಅನ್ನೋ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರೈಡ್ ಆಫ್ ಕರ್ನಾಟಕ ಅನ್ನೋ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಇದ್ದೀವಿ. ಪ್ರಶಸ್ತಿ ಪ್ಲೀಸ್. ನಿಮ್ಮ ಪ್ರೀತಿ ಎಷ್ಟೇ ದೊಡ್ಡದು ಅಂತ ಭಾವಿಸಿ ಇದನ್ನ ತುಂಬಾ ನಮ್ರತೆಯಿಂದ ಸ್ವೀಕರಿಸಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವ್ರಿಗೆ ಒಬ್ಳು ರಾಜಕುಮಾರಿನೂ ಇದ್ಲು. ಅವ್ರಿಗೊಂದು ಪುಟ್ಟ ಹೃದಯದ ರಾಜ್ಯನೂ ಇತ್ತು. ಆ ರಾಜ್ಯದಲ್ಲಿ ಅವರೇ ಪ್ರೇಮ ಪಕ್ಷಿಗಳು. ಎಸ್, ಅವರೇ. ಲೆಟ್ಸ್ ವೆಲ್ಕಮ್ ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್ ಹಾಗೂ ಕ್ಯೂಟ್ ರಾಣಿ ಪಂಕಜ. ಸಿಗೋವರೆಗೂ ನಗೋವರೆಗೂ ಕಾದಿರುವೆ. ಬಾ ಮನೆವರೆಗೂ ಕೊನೆ
ಭವಾನಿ ಸಿಂಗ್ ಅಂಡ್ ಪಂಕಜ ಅವರೇ, ಹೃದಯದ ವೇದಿಕೆಗೆ ನಿಮ್ಮಿಬ್ರಿಗೂ ಪ್ರೀತಿ ಪೂರ್ವಕವಾದಂತ ಸ್ವಾಗತ ಸುಸ್ವಾಗತ. ಇಬ್ರು ವೈಟ್ ಅಂಡ್ ವೈಟ್ ಅಲ್ಲಿ ನಿಜಕ್ಕೂ ರಾಜಕುಮಾರನ ರಾಣಿ ತರನೇ ಕಾಣ್ತಾ ಇದ್ದೀರಾ. ನೀವಿಬ್ರು ತುಂಬಾ ಮುದ ಕಾಣ್ತಾ ಇದ್ದೀರಾ. ನಮ್ಮ ಜೋಡಿ ನಂಬರ್ 1 ಕುಟುಂಬ ನಿಮ್ಮ ಪಾಲಿನ ಕುಟುಂಬ ಕೂಡ ಆಯ್ತು. ಈ ಒಂದು ಪ್ರೀತಿಯ ಪಯಣವನ್ನು ನೋಡ್ಕೊಂಡು ಬರೋಣ. ವೇಟ್ ಪ್ಲೀಸ್. ನಮ್ಮ ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್, ರಾಜಕುಮಾರಿ ಪಂಕಜ. ಕ್ಯೂಟ್ ಅಂಡ್ ಹ್ಯಾಪನಿಂಗ್ ಕಪಲ್ ಅಂತ ಹೇಳ್ಬೋದಲ್ವಾ? ಇವತ್ತು ನಮ್ಮ ಮದುವೆಗೆ ಆಲ್ಮೋಸ್ಟ್ 7 ವರ್ಷ ಆಗಿದೆ. ನಿಜವಾಗ್ಲೂ ನಂಗೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರ್ದು ಅಂತ. ರೋಸ್ ಫಾರ್ ಎ ರೋಸ್. ಯಾರು ಏನೇ ಹೇಳಿದ್ರು ನೀವು ನನ್ನ ಲೈಫಲ್ಲಿ ಲಕ್ಕಿ ಚಾರ್ಮ್ ಆಗೇ ಇರ್ತೀರಾ. ಯು ಮೈ ಲೈಫ್. ನನ್ನ ಲೈಫಲ್ಲಿರೋ ಡೈಮಂಡ್ಗೆ ಒಂದು ಸ್ಮಾಲ್ ಡೈಮಂಡ್. ನನ್ನ ಕಡೆಯಿಂದನೂ ನಿಮ್ಗೊಂದು ಗಿಫ್ಟ್ ಇದೆ. ನನ್ನ ಅಡಿಯಂಗೆ ಒಂದು ಇದನ್ನೇ ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ನಿಮಗೋಸ್ಕರ ಒಂದು ಹಾಡು ನಾನು ಹಾಡುತ್ತೇನೆ. ಹಾಡಿ. ನನ್ನವಳು ಜುಮ್ 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 ಜುಮ್, ಮುಟ್ಟಿದರೆ ನಲುಗುವಳು ಜುಮ್ 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 ಜುಮ್. ಅಲ್ಲ, ಆಕ್ಚುಲಿ ಇವ್ರು ಇದನ್ನೆಲ್ಲ ಮನೇಲಿ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. 2 ವರ್ಷ ತಗೊಂಡ್ರು, ಅದು ಜೀ ಕನ್ನಡ ಮಾಡ್ಸಿರೋದು ಇದನ್ನ. ವೆರಿ ಬ್ಯಾಡ್. ನಂದೇ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೋಬೇಕು. ಅದು 3 ಜನ ಆಗುತ್ತೋ ಮಕ್ಕಳು 4 ಜನನೋ ಗೊತ್ತಿಲ್ಲ. ಅದು ಜೋಡಿ ನಂಬರ್ 1 ಬಂದು ಕನ್ಫರ್ಮ್ ಆಗ್ಬಿಟ್ಟಿದೆ ನನಗೆ. ತುಂಬಾ ಕನ್ಸು ಕಟ್ಕೊಂಡಿದ್ರು, ನನ್ನ ಫ್ಯಾಮಿಲಿ ಹೇಗಿರ್ಬೇಕು ಹಾಗಿರ್ಬೇಕು. ಇವ್ರು ಒಂದು ಕನ್ಸಿದ್ದನ್ನ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ವ ಅನ್ನೋ ನಂಗೊಂದು ಬೇಜಾರಿದೆ. ಜಾಸ್ತಿ ಆಸೆ ಪಡ್ತೀನಿ. ಏನಕ್ಕೆ ಅಂದ್ರೆ ಅಪ್ಪ ಹೋದ್ರು, ಗಂಡ ಸಿಕ್ಕಿದ್ದಾರೆ. ನಿಮ್ಗೆ ನೆಂಟ್ರಿಲ್ಲ ಅಂತಿಲ್ವ, ನಾವೆಲ್ಲ ಇದ್ದೀವಿ. ನೀವೆಲ್ಲ ನನ್ನ ಕುಟುಂಬದ ಸದಸ್ಯರು. ನೀವು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ನಿಮಗೆ ನಾವೇ, ನಮಗೆ ನೀವೇ. ಇವ್ರು ಶೋ ನೋಡ್ತಾ ಇದ್ರು ಡ್ಯಾಡಿ. ಓಕೆ, ಬಟ್ ಇವರೇ ಅಳಿಯಾಗಿ ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ನಿಮ್ಮ ತಂದೆಯವರು ಇಲ್ದಿರೋ ಟೈಮಲ್ಲಿ ಅವರು ನಿಮಗೆ ಅವರ ಹೆಗಲನ್ನ ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಫೀಲ್ ಕೊಟ್ಟಿದ್ದಾರೆ. ಕಣ್ಣೀರು ತುಂಬ ಹಗುರವಾಗಿರುತ್ತೆ, ಆದರೆ ಅದರ ಒಳಗಿರುವ ನೋವಿನ ಭಾರ ತುಂಬ ದೊಡ್ಡದಾಗಿರುತ್ತೆ. ಲೈಫಲ್ಲಿ ಮೆಲಡಿನೂ ಇರಬೇಕು, ರಿದಮ್ಮು ಇರಬೇಕು. ಹೆಣ್ಣು ಮೆಲಡಿ ಆದರೆ ಗಂಡು ರಿದಮ್ಮು. ಇವೆರಡು ಜೊತೆಯಲ್ಲಿದ್ರೇ ಬ್ಯೂಟಿಫುಲ್ ಅದು. ನನಗೆ ನನ್ನ ಹೆಂಡ್ತಿನೇ ಫ್ಯಾಮಿಲಿ. ಯಾಕಂದರೆ ನನ್ನ ದುಃಖದಲ್ಲೂ ನನ್ನ ಸುಖದಲ್ಲೂ ನನ್ನ ಜೊತೆ ಇದ್ದಿದ್ದು ನನ್ನ ಹೆಂಡ್ತಿನೇ. ಶಿ ಈಸ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ನ್ಯೂ ಬಿಗಿನಿಂಗ್ ಇನ್ ಎ ನ್ಯೂ ವೇ. ಇಷ್ಟು ಎಮೋಷ್ನಲ್ ಆಗಿದ್ದೀರಾ ನಿಮ್ಮ ಜರ್ನಿನ ನೋಡಿ, ಹೇಗೆ ಅನ್ನಿಸ್ತು? ನನಗೆ ಮಾತೇ ಬರ್ತಿಲ್ಲ. ಯಾಕಂದರೆ ಈ ಒಂದು ಜೋಡಿ ನಂಬರ್ 1 ಶೋ ಜೀ ಕನ್ನಡ ವಾಹಿನಿ ನನಗೆ ಎಷ್ಟೆಲ್ಲ ಮೆಮೊರೀಸ್ ಕೊಟ್ಟಿದೆ ಅಂದರೆ ಅದಕ್ಕೆ ದೇರ್ ಇಸ್ ನೋ ಲಿಮಿಟ್. ಆ್ಯಂಡ್ ಅದ್ರ ಜೊತೆಗೆ ನನಗೆ ಮಾಲ್ವಿಕಾ ಅಮ್ಮ, ಪ್ರೇಮ್ ಸರ್, ಜೋಡಿ ನಂಬರ್ 1 ನನಗೊಂದು ಕುಟುಂಬ ಕೊಟ್ಟಿದೆ. ಅದಕ್ಕಿಂತ ದೊಡ್ಡದು ನನಗೇನೂ ಬೇಡ. ಪ್ರತಿ ಎಪಿಸೋಡಲ್ಲೂ ನನಗೆ ಒಂದು ಟ್ರೋಫಿ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬ ಆಸೆಗಳು, ತುಂಬ ನಮ್ಮ ಲೈಫಲ್ಲಿ ಏನು ಮಿಸ್ ಆಗಿತ್ತು ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಅದು ಪಂಕಜ್ ಅವರ ಅಪ್ಪಾಜಿ ಜೊತೆ ನಂದೊಂದು ಫೋಟೋ ಆಗಿರಲಿ. ಐ ಥಿಂಕ್ ಅದಕ್ಕೆ ಏನು ಮೆಜರ್ ಇಲ್ಲ ಅನ್ಸುತ್ತೆ. ಅದನ್ನ ಯು ಕಾಂಟ್ ಮೆಜರ್ ಇನ್ ಎನಿ ವೇ. ಸೊ ಅದಕ್ಕೆ ನಾನು ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಸಾಲದು. ಆ್ಯಕ್ಚುಲಿ ತುಂಬ ಅನಾಥರು ಅಂತ ಅನಿಸಿದ್ದು ಫ್ಯಾಮಿಲಿ ರೌಂಡಲ್ಲಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಬರುವಾಗ ನಿಜವಾಗ್ಲೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ.
ತುಂಬ ಬೇಜಾರಾಯಿತು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ನಾನು ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ. ನಾನು ಅಳೋದು ನೋಡಿ ಇವ್ರ ಹತ್ರ ನನಗೆ ಅದು ಬೇಜಾರಾಯಿತು. ಯಾಕೆ ಬಂದಿದ್ದೀವಿ ಇಲ್ಲಿ, ಅಳೋದಕ್ಕೆ ಬಂದಿದ್ದೀವ ಅಂತ ನಾನೇ ಪ್ರಶ್ನೆ ಮಾಡ್ಕೋತಾ ಇದ್ದೆ. ವೆರಿ ಸ್ಪೆಷಲ್ ನಮಗೆ ಅವತ್ತು ಅವ್ರು ಬಂದಿದ್ದು. ಎಷ್ಟೋ ಒಂಥರ ತುಂಬ ಧೈರ್ಯ ತಂದ್ಕೊಟ್ರು. ಆ್ಯಂಡ್ ಪ್ರೇಮ್ ಸರಿಗೆ ಯಾವಾಗಲೂ ಹೇಳ್ತಾರೆ ನಗ್ನಗ್ತಾ ಇರಿ, ನಾವಿದ್ದೀವಿ ಅಂತ. ಐ ಥಿಂಕ್ ಇಲ್ಲಿ ಬರಲಿಲ್ಲ ಅಂದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಸಿಕ್ಕಾಪಟ್ಟೆ. ಥ್ಯಾಂಕ್ ಯು ಜೀ ಕನ್ನಡ. ಕೆಲವೊಂದು ವಿಚಾರಗಳನ್ನ ಮಾತಲ್ಲಿ ಹೇಳ್ಬೋದು, ಕೆಲವೊಂದನ್ನ ಕಣ್ಣೀರಲ್ಲಿ ಹೇಳ್ಬೋದು, ಇನ್ನು ಕೆಲವೊಂದನ್ನ ಬರೆದು ಹೇಳ್ಬೋದು. ಈಗ ನೀವು ಪ್ರೇಮ ಪತ್ರದ ಮೂಲಕ ನಿಮ್ಮ ಭಾವನೆಗಳನ್ನ ಬರೆದು ಹೇಳುವಂತ ಸಮಯ. ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಪ್ರೀತಿಯಪ್ಪು, ನನ್ನ ನಯನಗಳಿಗೆ ನಿನ್ನ ಕನಸು ಕಾಣುವುದು ಗೊತ್ತು, ನನ್ನ ಹೃದಯಕ್ಕೆ ನಿನ್ನನ್ನು ಪ್ರೀತಿಸುವುದು ಗೊತ್ತು. ಆದರೆ ನನ್ನ ತುಂಟ ತುಟಿಗಳಿಗೆ ನಿನ್ನ ಮೇಲಿರುವ ಪ್ರೀತಿಯನ್ನು ಹೇಳಲು ಧೈರ್ಯವಿಲ್ಲ. ನನ್ನ ನಯನ ಗೋಪುರದ ಕನಸುಗಳಿಗೆ ನೀ ನಾಯಕನಾಗಿರುವೆ. ನನಗೆ ಮೊದಲಿನಿಂದಲೂ ಕೋಗಿಲೆಂತೆ ಹಾಡಬೇಕು, ಗಾಳಿಪಟದಂತೆ ಎತ್ತರಕ್ಕೆ ಹಾರಾಡಬೇಕು ಎಂಬ ಆಸೆ. ಈ ನನ್ನ ಆಸೆಗಳಿಗೆ ಸೂತ್ರಧಾರ ಯಾರಾಗಬಲ್ಲರು ಎಂಬ ಪ್ರಶ್ನೆಗಳು ತುಂಬ ದಿನದಿಂದ ಕಾಡುತ್ತಿದ್ದವು. ನಿನ್ನನ್ನು ನೋಡಿದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಅದಕ್ಕೆ ಕನಸಿನ ಮಾತನ್ನು ಮರೆತರೂ ಮನಸ್ಸಿನ ಮಾತನ್ನು ಮರೆಯದೆ ನಿನ್ನೊಡನೆ ಹೆಜ್ಜೆ ಹಾಕಲು ಬಯಸುತ್ತಿದ್ದೇನೆ. ನಿನ್ನ ವಿಶಾಲ ಹೃದಯದಲ್ಲೊಂದು ಪುಟ್ಟ ಪ್ರೀತಿಗೂಡು ಕಟ್ಟಿಕೊಂಡು ನಿನ್ನ ಮಕ್ಕಳಿಗೆ ತಾಯಿಯಾಗಿ ನಮ್ಮ ವಂಶವನ್ನು ಬೆಳೆಸಬೇಕು ಎಂಬುದು ನನ್ನ ಆಸೆ. ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸಿ ಮದುವೆಯಾಗಿದ್ದು ನಿನ್ನ ರೂಪ, ನಿನ್ನ ಐಶ್ವರ್ಯ, ನಿನ್ನ ಅಂತಸ್ತಿಗಾಗಿ ಅಲ್ಲ, ನಿನ್ನ ಒಳ್ಳೆಯ ನಿಷ್ಕಪಟ ಮಗುವಿನಂಥ ಮುಗ್ಧ ಮನಸ್ಸಿಗೆ. ಅಪ್ಪನ ಪುಟ್ಟ ಪ್ರಪಂಚದಲ್ಲಿ ಗುಬ್ಬಚ್ಚಿಯಾಗಿ ಬೆಳೆದ ಮಗಳು ನಾನು. ನನಗೆ ನನ್ನ ಅಪ್ಪಾಜಿಯೇ ಪ್ರಪಂಚ. ಹೊರ ಜಗತ್ತಿನ ಅರಿವು ಅಷ್ಟಾಗಿ ಇರಲಿಲ್ಲ. ಅವರನ್ನು ಕಳೆದುಕೊಂಡದ್ದು ದೊಡ್ಡ ಆಘಾತವಾದರೆ ನನ್ನವರು, ನನ್ನ ಸಂಬಂಧಿಕರು ನನ್ನ ಜೊತೆ ನಡೆದುಕೊಂಡಿದ್ದು ಇನ್ನೂ ದೊಡ್ಡ ಆಘಾತ. ಯಾರೂ ಬೇಡವೆಂದು ಆ ಮನೆಯಲ್ಲಿದ್ದರೆ ಅಪ್ಪನ ನೆನಪು ತುಂಬ ಕಾಡುವುದೆಂದು ಅಮ್ಮನನ್ನು ಕರೆದುಕೊಂಡು ಬೆಂಗಳೂರಿಗೆ ಬಂದೆ. ಜೀವನದಲ್ಲಿ ಏನೂ ಇಲ್ಲ ಅಂದುಕೊಂಡವಳ ಬಾಳಲ್ಲಿ ಜ್ಯೋತಿಯಾಗಿ ಬಂದಿದ್ದು ನೀನು. ಫಸ್ಟ್ ಡೇ ನೀನು ಮಾಡಿರೋ ಪ್ರಾಮಿಸ್ ಇವತ್ತಿನವರೆಗೂ ಉಳಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಸೊ ಇಲ್ಲಿ ಬಂದಮೇಲೆ ಒಂದು ಹೊಸ ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ಜೀ ಕನ್ನಡಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಗೇನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಜೋಡಿ ನಂಬರ್ 1ಗೆ ಬಂದಮೇಲೆ ಸ್ವಲ್ಪ ಆಸೆಗಳು ಜಾಸ್ತಿ ಆಗಿದೆ. ಯಾವತ್ತೂ ನಿಮ್ಮನ್ನು ಏನು ನಾನು ಬಾಯ್ಬಿಟ್ಟು ಕೇಳಿಲ್ಲ. ಕೇಳಬೇಕು ಅಂತ ಅನ್ನಿಸ್ತು, ಬರ್ತಿದ್ದೀನಿ. ಬಟ್ ನೀವು ಓದ್ತೀರಾ ಅಂತ ಅಂದ್ಕೊಂಡಿದ್ದೆ, ನನಗೆ ಓದಕ್ಕೆ ಹೇಳಿದ್ದಾರೆ. ಸೊ ಪ್ಲೀಸ್ ನನಗೋಸ್ಕರ ಇದನ್ನು ನೀವು ಓದಿ. ನನಗೆ ಮಕ್ಕಳು ತುಂಬ ಇಷ್ಟ. ಜೋಡಿ ನಂಬರ್ 1ಗೆ ಬಂದಮೇಲೆ ಆಸೆ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ನನಗೆ 3 ಅಥವಾ 4 ಮಕ್ಕಳು ಬೇಕು. ಯಾಕಂದರೆ ನನಗೆ ನನ್ನ ಸಂಸಾರ ದೊಡ್ಡದಾಗಿರಬೇಕು. ಇಂಥ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಪಂಕಜ ಶಿವಣ್ಣ. ನನಗಾಗಿ ನೀನು ಹುಟ್ಟಿರುವೆ ಏನು, ಕೊನೆ ತನಕ ಜೊತೆಯಲ್ಲಿಗಿರಬಹುದೇ ನಾನು. ನನ್ನ ಜೀವನದಲ್ಲಿ ಐ ಥಿಂಕ್ ಇಷ್ಟು ಪ್ರೀತಿ, ಇಷ್ಟು ಕೇರು, ಇಷ್ಟು ಕನ್ಸರ್ನ್ ಮಾಡೋರು ಯಾರೂ ಇರಲಿಲ್ಲ. ಆ ಪ್ರೀತಿ, ಆ ಕನ್ಸರ್ನು ನನ್ನ ಜೀವನದಲ್ಲಿ ಬಂದು ನೀವು ಕೊಟ್ಟಿದ್ದೀರಾ. ನನಗೇನು ನನ್ನ ಕೊನೆ ಉಸಿರು ತನಕ ನೀವು ನನ್ನ ಜೊತೆ ಇರಬೇಕು. ಯಾಕಂದರೆ ನನಗೆ ನಿಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀವಿಲ್ಲದೆ ನಾನು ಇರೋಕ್ಕಾಗಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವರು ಎಲ್ಲರ ಮುಂದೆ, ಇಡೀ ಕರ್ನಾಟಕದ ಮುಂದೆ ತಮ್ಮ ಬೇಡಿಕೆನ ಮುಂದೆ ಇಟ್ಟಿದ್ದಾರೆ. ಪತ್ರದಲ್ಲಿ ಬರೆದು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಉತ್ತರ? ಎಸ್ ಎಸ್ ಎಸ್. ಈಗ ನೋಡಿ, ಅವರು 3 ಮಕ್ಕಳಿಗೆ 3 ಎಸ್ 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 ಅಂತಂದ್ರು. ಸೊ ಈಗ ಜೋಡಿ ನಂಬರ್ 1 ನಿಮ್ಮ ಮನೆ ಆಯ್ತು. ಇಲ್ಲಿನ ಜೋಡಿಗಳೇ ನಿಮ್ಮ ಮನೆ ಮಂದಿ ಆದ್ರು. ಈ ಮನೆಯಲ್ಲಿ ನೀವೇನೂ ಮಿಸ್ ಮಾಡ್ಕೋಬಾರ್ದು, ಏನೂ ಕೊರತೆ ಇಟ್ಕೊಂಡು ಇಲ್ಲಿಂದ ಹೋಗಬಾರ್ದು. ನಿಮ್ಮ ಕೋರಿಕೆ ಏನಾದರೂ ಇದೆಯಾ? ನಮ್ಮ ಎಂಗೇಜ್ಮೆಂಟ್ ಆದಾಗ ತುಂಬ ಹರಿಬರಿಯಲ್ಲಿ ಆಯಿತು ಆ ಎಂಗೇಜ್ಮೆಂಟು. ಇವತ್ತು ಈ ವೇದಿಕೆಯಲ್ಲಿ ಜೀ ವಾಹಿನಿನ ಒಂದು ಕುಟುಂಬ ಕೊಟ್ಟಿದೆ. ಆ ಕುಟುಂಬ ನನ್ನ ಜೊತೆ ಇಲ್ಲಿ ನಿಂತು ಆ ಒಂದು ಎಂಗೇಜ್ಮೆಂಟ್ ಸೆರೆಮನಿ ಏನಿದೆಯೋ ಅದನ್ನ ನಾನು
ಇಲ್ಲಿ ರೀಕ್ರಿಯೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಪಂಕಜ, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಮೂಮೆಂಟ್? ತುಂಬ ಖುಷಿ ಆದಾಗ ಅಥವಾ ತುಂಬ ದುಃಖ ಆದಾಗ ಮಾತುಗಳು ಬರಲ್ವಂತೆ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಈ ಮೂಮೆಂಟ್ ನಮಗೆ ಮತ್ತೆ ಕ್ರಿಯೇಟ್ ಮಾಡಿಕೊಡ್ತೀರಾ ಅಂತ ನನ್ಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಜೋಡಿ ನಂಬರ್ 1ಗೆ ಬಂದಮೇಲಂತೂ ಗಿಫ್ಟ್ ಮೇಲೆ ಗಿಫ್ಟ್ ಸಿಗ್ತಾ ಇದೆ ನನಗೆ. ಅದು ಸಿಕ್ಕಾಪಟ್ಟೆ ಜಾಸ್ತಿ. ಇನ್ನೂ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು. ಈ ಸುಂದರವಾದ ಜೋಡಿಗೆ ಯಾವ ಅವಾರ್ಡ್ನ ಕೊಟ್ಟು ಸತ್ಕರಿಸ್ತೀರಾ? ಇವರಿಬ್ರು ಜೋಡಿ ಸದಾಕಾಲ ನಗ್ನಗ್ತಾ ಖುಷಿ ಖುಷಿಯಾಗಿರ್ಲಿ ಅಂತ ಹೇಳಿ ಜೋಡಿ ಹಕ್ಕಿ ಅವಾರ್ಡನ್ನ ಕೊಡ್ತಾ ಇದ್ದೀವಿ. ಈ ಜೋಡಿಗೆ ಕಿರಿಕೆ ಪ್ರೀತಿ. ಎಸ್, ಲೆಟ್ಸ್ ವೆಲ್ಕಮ್ ಜೋಡಿ ವೇದಿಕೆಯ ಕಿರಿಕ್ ಜೋಡಿ ಕಿರಿಕೀರ್ತಿ ಅಂಡ್ ಅರ್ಪಿತಾ. ಹೃದಯದ ವೇದಿಕೆಗೆ ಕಿರಿಕೀರ್ತಿ ಅಂಡ್ ಅರ್ಪಿತಾ ಅವರೇ, ನಿಮ್ಮಿಬ್ಬರಿಗೂ ಸ್ವಾಗತ ಸುಸ್ವಾಗತ. ಜೋಡಿ ನಂಬರ್ 1 ಶುರುವಾದಾಗ್ಲಿಂದ ಸಾಕಷ್ಟು ನೆನಪುಗಳು ನಿಮ್ಗಿಲ್ಲಿ ಸಿಕ್ಕಿದೆ ಅಲ್ವಾ? ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನ ಈ ವೇದಿಕೆ ಎಲ್ಲ ಮಾಡಿದ್ದೀರಾ. ನಿಮ್ಮ ಆ ಬ್ಯೂಟಿಫುಲ್ ಜರ್ನಿಯನ್ನ ನೋಡ್ಕೊಂಡು ಬರೋಣ ಅಲ್ಲ? AV ಪ್ಲೀಸ್. 10 ವರ್ಷದ ದಾಂಪತ್ಯ ಜೀವನ ಕಿರಿಕ್ ಮೂಲಕ ಸದ್ದು ಮಾಡಿದ್ರು. ಹಠವಾದಿಗಳು ಇವರು ಅಂತ ಎಲ್ಲರಿಗೂ ಗೊತ್ತಿದೆ. ಲವ್ ಮಾಡಿ ಮದುವೆ ಮಾಡ್ಕೊಂಡಿರುವಂತ ಲವ್ಲಿ ಕಪಲ್ ಕಿರಿಕ್ ಕೀರ್ತಿ ಅಂಡ್ ಅರ್ಪಿತಾ ಆನ್ ಸ್ಟೇಜ್. ನಮ್ಮಿಬ್ಬರ ನಡುವೆ ಯಾವುದೇ ಸೀಕ್ರೆಟ್ಸ್ ಇಲ್ಲ. ಕಾಲು ಎಳ್ಕೋತೀವಿ, ಮಜಾ ಮಾಡ್ತೀವಿ, ಬೈದಾಡ್ತೀವಿ, ಇನ್ಫ್ಯಾಕ್ಟ್ ಇನ್ಸ್ಟೆಂಟಾಗಿ ಕೋಪ ಮಾಡ್ಕೋತೀವಿ. ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗತ್ತೆ ಅರ್ಪಿತಾ ಕೀರ್ತಿ ಇಬ್ರು ಹೇಗಿರ್ತಾರೆ ರಿಯಾಲಿಟಿನಲ್ಲಿ ಅಂತ. ವಿವೇಕಾನಂದ ಜಯಂತಿ ದಿನ ಕನ್ನಡ ಸರ್ ಅರ್ಪಿತಾ ಅಂತ ಕರೆದ್ರು. ಬಟ್ ನಾನು ತಿರುಗಿ ಸರ್ನ ನೋಡ್ಬೇಕಿತ್ತು. ನಾನು ಮಾಡಿದ್ದು ಒಂದೇ ಒಂದು ತಪ್ಪೇನಂದ್ರೆ ಕೀರ್ತಿ ನೋಡಿ ನನ್ನ ಮೇಲೆ ನೋಡಿದ ತಕ್ಷಣ ಲವ್ ಆಗಿದ್ದು ಫಸ್ಟ್ ಇವಳಿಗೆ ಅಂತ ಲೈಫಲ್ಲಿ. ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಹೀಗೆ ಇರಲಿ, ಯಾರ ಕಣ್ಣು ಬೀಳದೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ನಮ್ಮ ಲೈಫಲ್ಲಿ ನಮಗೆ ತುಂಬ ಸಂತೋಷದ ದಿನ ಫೆಬ್ರವರಿ 4, 2016 ಮಗ ಹುಟ್ಟಿದ ದಿನ. ಕಿರಿಕ್ ಯಾರು ಜಾಸ್ತಿ ಮಾಡ್ತಾರ? ಅಪ್ಪ ಜಾಸ್ತಿ ಕಿರಿಕ್ ಮಾಡ್ತಾರ, ಅಮ್ಮ ಜಾಸ್ತಿ ಕಿರಿಕ್ ಮಾಡ್ತಾರ? ಅಪ್ಪ. ಯಾರನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ. ಹೇಳ್ತೀನಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಾವಿಬ್ರಂತೂ ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಮ್ಯಾಡ್ ಆನ್ ಈಚ್ ಅದರ್. ನನಗೆ ಇವಳು ಹೆಂಗೆಲ್ಲ ಎಗ್ಲೇರಿದ್ದಾಳೆ ಅಂತ 4 ಆ್ಯಂಗಲಲ್ಲಿ ತೋರಿಸ್ತೆ ನಾನು ಅಷ್ಟೇ. ವೀಕ್ಷಕರೇ, ಫ್ರೆಶ್ ಸಗಣಿ ಕೈಯಾರೆ ಕ್ಯಾಚ್ ಹಿಡ್ದಿದ್ದೀನಿ.
ಲವ್ ಆಯ್ತು, ಜೊತೆಗಿರ್ಬೇಕು ಅಂತ ಅನ್ಕೊಂಡ್ವಿ. ಯಾವಾಗ ಇವಳು ಮನೆಯಲ್ಲಿ ಸಿಗಾಕೊಂಡು ಹೌಸ್ ಅರೆಸ್ಟ್ ಆದ್ಲು, ಅಲ್ಲಿ ತನಕ ಜರ್ನಿ ಬೇರೆ. ಹೌಸ್ ಅರೆಸ್ಟ್ ಆದ್ಮೇಲೆ ನನಗೆ ಲಿಟ್ರಲಿ ಯಾವ ಕಾಂಟ್ಯಾಕ್ಟು ಇಲ್ಲ. ನಾವ್ ಎಲ್ಲಿಗೆ ಹೋಯ್ತು ಅಂದ್ರೆ ಮದುವೆಗೆ ಮುಂಚೆನೆ ಹೋಗಿ ಅರ್ಪಿ ಅಂತ ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ಟೆ. ಅವ್ರ ಅಮ್ಮ ಈ ಟ್ಯಾಟೂ ನೋಡ್ಬಿಟ್ಟು ಇವನ್ ಬಿಡೋ ಕ್ಯಾಂಡಿಡೇಟ್ ಅಲ್ಲ, ಇದು ಫಿಕ್ಸು ಅಂತ ಅನ್ಬಿಟ್ಟು ಅವರು ಡಿಸೈಡ್ ಆಗ್ಬಿಟ್ಟಿರ. ಅವತ್ತು ನಾನು 1000 ಜನ ಲಕ್ಷ ಜನ ನನ್ನ ಪ್ರಶ್ನೆ ಮಾಡಿದ್ದಾರೋ, ನೀವೇನು ಈಗ ನೋಡ್ತಿದ್ದೀರಲ್ಲ ಅದನ್ನ ನಾನು ಅವತ್ತೇ ನೋಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ನಾನು ಕೈ ಹಿಡಿದೆ ಅನ್ನೋದನ್ನ ತುಂಬಾ ಕಣ್ಣೀರು ಇಡ್ಸಿದೀನಿ. ಆದ್ರೆ ಎಂತಹ ಕೆಟ್ಟ ಪರಿಸ್ಥಿತಿ ಬಂದಾಗ್ಲೂ ನಾನು ಇವನ್ ಜೊತೆಲೆ ನಿಲ್ತೀನಿ ಅಂತ ನಿಂತಿದ್ದಕ್ಕೆ ಥ್ಯಾಂಕ್ಸ್. ಕಿರಿಕಿರಿ ಇತ್ತಲ್ಲ ಅವರಿಬ್ಬರ ಮಧ್ಯೆ ನಮ್ಗೆ ಸಣ್ಣ ಸಣ್ಣ ಕಾಣಿಸ್ತಾ ಇತ್ತಲ್ಲ, ಅದೆಲ್ಲ ಒಂಥರ ಹೀಲ್ ಆಗಿ ಹೊಸ ಕಳೆ ನಿಮ್ಮಿಬ್ಬರ ಮುಖದಲ್ಲೂ ಬಂದಿದೆ. ಫಸ್ಟ್ ಎಲ್ಲ ಆರ್ತಿ ಪ್ರಸಾದ್ ಅಳಿಯ ಅಂತ ಇದ್ರು, ಈಗ ಕೀರ್ತಿ ಅರ್ಪಿತಾ ಅವ್ರ ತಂದೆ ತಾಯಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಹೇಳಬೇಕು ಅಂದರೆ 1 ವರ್ಷದ ಮುಂದೆ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋದ್ಲು, ಅದೇ ಮಾರನೇ ವರ್ಷ ಮತ್ತೊಂದು ಮಗಳು ಬಂದ್ಲು ಅಂತ ಅನ್ಕೊಂಡಿದ್ದೀನಿ. ಸ್ವೀಟ್. ಕೀರ್ತಿ ಅಂತ ಅಳಿಯ ನಮಗೆ ನಿಜವಾಗ್ಲೂ ಒಂದು ಗಿಫ್ಟೇ. ಇವತ್ತು ಪ್ರಮಾಣ ಮಾಡ್ತಾ ಇದ್ದೀನಿ, ನಿನ್ನ ಮಗನ ನಾನು ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ. ಇದೊಂದು ಫ್ಯಾನ್ ಗರ್ಲ್ ಮೂಮೆಂಟು. ಐ ರಿಯಲಿ ಡೋಂಟ್ ನೋ ಹೌ ಟು ಥ್ಯಾಂಕ್ ಝೀ. ಪ್ರತಿ ಜರ್ನಿ ಕೂಡ ಬೆಲೆ ಕಟ್ಟಕ್ಕಾಗದಿರೋಂಥ ನೆನಪುಗಳನ್ನ ಕೊಡ್ತಾ ಹೋಗುತ್ತೆ. ಕೀರ್ತಿ ಅವರೇ, ನೀವು ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಮ್ಯಾಡ್ ಆನ್ ಈಚ್ ಅದರ್ ಅಂತ ನೀವು ವೇದಿಕೆಯಲ್ಲಿ ಹೇಳ್ಕೊಂಡ್ರಿ. ಈಗ ಈ ಜೋಡಿ ಜರ್ನಿ ಆದ್ಮೇಲೆ ನಿಮ್ಮ ಬದುಕಲ್ಲಿ ಏನ್ ಬದಲಾವಣೆಗಳಾಯ್ತು? ಲಾಸ್ಟು ಸೆಮಿಫಿನಾಲೆ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಇವಳೊಂದು ಮಾತು ಹೇಳಿದ್ಲು ನನಗೆ, ಈ ಶೋಗೆ ನಾವು ಬಂದಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಕಿತ್ತಾಡ್ಕೊಂಡು ಬೇರೆ ಆಗ್ಬಿಟ್ಟಿರ್ತಿದ್ವಿ ಅಂತ. ಅಂದರೆ ಆ ಒಂದು ಸ್ಪಾರ್ಕ್ ನಮ್ಮ ಲೈಫಲ್ಲಿ ಜೋಡಿ ನಂಬರ್ 1. ನಾವೇನು ಮಿಸ್ ಮಾಡ್ಕೋತಿದ್ದೀವಿ ಅಂತ ನಮ್ಗೆ ರಿಯಲೈಸ್ ಮಾಡ್ತು, ನಾವೇನು ಮಾಡ್ತಿಲ್ಲ ಅನ್ನೋದು ನಮ್ಗೆ ಅರ್ಥ ಮಾಡಿಸ್ತು, ನಾವೇನು ಕಳ್ಕೊತಾ ಇದ್ದೀವಿ ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತು. ನಾನು ಹೇಳ್ತಾ ಇದ್ದೆ, ಯಾವತ್ತೂ ಲೈಫಲ್ಲಿ 10 ವರ್ಷದಲ್ಲಿ ನೀನನ್ನು ಸಪ್ರೇಟಾಗಿ ನಾನು ಎಲ್ಲೋ ಒಂದು ಟ್ರಿಪ್ಪೇ ಕರ್ಕೊಂಡು ಹೋಗಿಲ್ಲ, ನಾನು ಇನ್ನೂ ಕರ್ಕೊಂಡು ಹೋಗಿಲ್ಲ, ಬಟ್ ನನಗಿದೆ ಕರ್ಕೊಂಡು ಹೋಗಬೇಕು ಅಂತ. ಅದು ಬಂದಿದ್ದು ಈ ಜೋಡಿ ನಂಬರ್ 1ಇಂದ. ಸೊ ಆ ಥರದ ಸಾಕಷ್ಟು ವ್ಯತ್ಯಾಸಗಳನ್ನ, ಸಂಬಂಧಗಳನ್ನ ಗಟ್ಟಿಗೊಳಿಸೋ ಕೆಲಸನ ಜೋಡಿ ನಂಬರ್ 1 ಮಾಡಿದೆ. ಖಂಡಿತವಾಗಿಯೂ ಇದು ಬರೀ ಶೋ ಅಲ್ಲ, ಇದು ಒಂದು ಬಾಂಧವ್ಯವನ್ನ ಬೆಸೆಯುವ, ಸಂಬಂಧಗಳನ್ನ ಗಟ್ಟಿ ಮಾಡುವ ಬಹಳ ದೊಡ್ಡ ಶಕ್ತಿ ಅಂದ್ರೆ ತಪ್ಪಿಲ್ಲ. ವೆರಿ ನೈಸ್ ಕೀರ್ತಿ ಅವರು. ಇಲ್ಲಿ ಬಂದಾಗೆಲ್ಲ ನನಗೊಂದು ಒಳ್ಳೊಳ್ಳೆ ಮೆಮೊರೀಸ್ ಕೊಟ್ಟಿದೆ ಈ ವೇದಿಕೆ. ಒಂದು ಬಾಂಡಿಂಗ್ ಇರುತ್ತೆ ಗೊತ್ತಾ, ಇಲ್ಲಿ ಬಂದಾಗ ಅದು ಜಾಸ್ತಿ ಚಿಗುರುತ್ತೆ, ಇದು ಇನ್ನೊಂದಷ್ಟು ದಿನ ಜಾಸ್ತಿ ಕರ್ಕೊಂಡು ಹೋಗುತ್ತೆ. ಸೊ ಈ ಮೆಮೊರೀಸು ನಮ್ಮನ್ನ ಇನ್ನೂ ಒಂದಷ್ಟು ವರ್ಷಗಳು ಅನ್ಯೋನ್ಯವಾಗಿರೋದಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಕೀರ್ತಿ ಅವರು ಆರಂಭದಲ್ಲಿ ರೋಸ್ ಕೊಟ್ಟು ಅರ್ಪಿತಾ ಅವರಿಗೆ 10 ವಿಷಯಗಳನ್ನ ಹೇಳಿದ್ರು, ಯಾವ್ಯಾವ ವಿಷಯಗಳಿಗೆ ಇಷ್ಟ ಆಗ್ತಾರೆ ಅಂತ. ಈಗ ಅರ್ಪಿತಾ, ನಿಮ್ಮ ಸರ್ದಿ ಆಯ್ತಾ? ನಿಮಗೆ 5 ರೋಸ್ಗಳನ್ನ ನಾವು ಕೊಡ್ತೀವಿ. ಈ ಶೋ ಮೂಲಕ ಕೀರ್ತಿ ಅವರಲ್ಲಿ 5 ಬದಲಾವಣೆಗಳನ್ನ ನೀವು ಹೇಳ್ತಾ ಹೋಗ್ಬೇಕು. ಈ ಮೊದಲನೇ ರೋಸು ನನ್ನ ಮಗನ್ನ ಈ ವೇದಿಕೆ ಮೇಲೆ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಅದನ್ನ ನೆರವೇರಿಸಿರೋದಕ್ಕೆ ಈ ಮೊದಲನೇ ರೋಸ್. ಮುಂಚೆ ಏನೋ ಒಂದು ಸಣ್ಣ ಪುಟ್ಟ ಒಂದು ಲೈಟಾಗಿ ಏನಾದರೂ ಒಂದು ರಬ್ಬಿಂಗ್ ಆಗ್ತಿದ್ರೆ ಅದು 1 ದಿನ 2 ದಿನ ಹಾಗೆ ಮುಂದಕ್ಕೆ ಹೋಗ್ತಿತ್ತು. ಈಗ ಅದರ ಕಾಲ ಅವಧಿ ಬಂದು 2 ಅವರ್ 2.5 ಗಂಟೆ. ಸೊ ಆ ಬದಲಾವಣೆ ಆಗಿರೋದು ಈ ವೇದಿಕೆಯಿಂದ. ಹಾಗಾಗಿ ಈ ರೋಸು ಅದಕ್ಕೋಸ್ಕರ. ಇವಾಗ ಇಲ್ಲಿ ಬಂದಾಗಲೇ ನಾವು ಎಂಟ್ರಿನಲ್ಲಿ ಒಂದು ಸಣ್ಣ ಪುಟ್ಟ ವಿಷಯಗಳು, ಸೂಕ್ಷ್ಮತೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಗಂಡಸರಿಂದ. ಅದು ಇಲ್ಲಿಗೆ ಬರೋಕ್ ಮುಂಚೆ ಕೀರ್ತಿಗೆ ಅದ್ರ ಯಾವ ಗಂಧ ಗಾಳಿ ಕೂಡ ಇರಲಿಲ್ಲ ಬಿಡಿ. ಸೊ ಇಲ್ಲಿಗೆ ಬಂದ ಮೇಲೆ ತಾನೇ ಅರ್ಥ ಮಾಡ್ಕೊಳ್ಳುವಂತ ಒಂದು ಸೂಕ್ಷ್ಮತೆ ಬಂದಿದೆ. ಹಾಗಾಗಿ ಈ ಒಂದು ರೋಸ್. 4ನೇದು, ನಾನೇನೇ ಸೋಮವಾರ ಶುಕ್ರವಾರ ಏನೇ ಮಾಡಿದ್ರು ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ ವಿಡಿಯೋ ಹಾಕಿ ನನಗೆ ಅದು ರಿಯಲೈಸ್ ಆಗೋ ಥರ ಮಾಡಿ ನನ್ನ ಒಂದು ಮೂಡ್ ಸ್ವಿಂಗ್ಸ್ನ ನಾನೇ ಕಂಟ್ರೋಲ್ ಇರೋಕೆ ಮಾಡಿಕೊಟ್ಟಿದೆ ಈ ವೇದಿಕೆ. ಸೊ ಅದಕ್ಕಾಗಿ ಮತ್ತೆ ಇನ್ನೊಂದು. ಅಂಡ್ 5ನೇ ರೋಸು, ಇಷ್ಟು ದಿನ ನನ್ನನ್ನು ಸಹಿಸಿದ್ಯಾ, ಇನ್ನು ಮುಂದೆ ಈ ವೇದಿಕೆ ಆದ್ಮೇಲೂ ಕೂಡ ನನ್ನನ್ನು ಸಹಿಸು, ನನ್ನನ್ನು ಪ್ರೀತಿ ಮಾಡು ಅಂತ ಈ ಕಡೆ ರೋಸು.
ಕೀರ್ತಿ ಅವರೇ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಒಂದು ಪ್ರೇಮ ಪತ್ರದ ಮೂಲಕ ಅರ್ಪಿತಾ ಅವ್ರಿಗೆ ನೀವು ಹೇಳಬೇಕು. ಈ ವೇದಿಕೆ ನಿಮ್ದು. ಒಂದು ಸುಂದರವಾದ ಪ್ರೇಮ ಪತ್ರವನ್ನ ಅರ್ಪಿತಾ ಅವ್ರಿಗೆ ಅರ್ಪಣೆ ಮಾಡಿ. ಮೈ ಡಿಯರ್, ಅಲ್ಲಲ್ಲ, ಮೈ ಫಿಯರ್ ಅರ್ಪಿ, ನಾನು, ನೀನು ಮತ್ತು ಲವ್ ಲೆಟರ್ನಲ್ಲಿ ಮೂರೂ ಸಹ ಗುಂಪಿಗೆ ಸೇರದ ಪದ. ಸೊ ಒಂದಷ್ಟು ತೋಚಿದ್ದು ಗೀಚಿದ್ದೀನಿ, ಕೇಳಿಸ್ಕೊ. ಮದುವೆ ಆಗಿ 10 ವರ್ಷ ಆಯಿತು. ಆರಂಭದ 2-3 ವರ್ಷ ನಮ್ಮಷ್ಟು ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಸಹ ಲವ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದಾದಮೇಲೆ ಹಂತ ಹಂತವಾಗಿ ಲವ್ ಫ್ರೆಂಡ್ಶಿಪ್ ಆಯಿತು. ಆ ಶಿಪ್ಪಲ್ಲಿ ಆಗಾಗ ತೂತುಗಳಾಗ್ತಾ ಇರುತ್ತೆ. ಮತ್ತೆ ನಾವೇ ಕಷ್ಟಪಟ್ಟು ಆ ತೂತು ಮುಚ್ಚಿದ್ದೀವಿ. ನಮ್ಮ ಥರ ಜೋಡಿ ನಂಬರ್ 1 27ನೇ ಸೀಸನ್ನಲ್ಲೂ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡು. ಎಷ್ಟೋ ಸಲ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ಸೇಮ್ ಟೈಮ್ ನಿನ್ನ ಕೋಪದ ಜ್ವಾಲಾಮುಖಿ ಉಕ್ಕಿ ಉರಿತಿರುತ್ತೆ. ಇನ್ಯಾವಾಗಲೋ ನಿನಗೆ ಪ್ರೀತಿ ಉಕ್ಕುತ್ತೆ, ಆಗ ನನ್ನ ಟೆನ್ಷನ್ ಆ ಪ್ರೀತಿಯನ್ನು ಕುಕ್ಕುತ್ತೆ. ಅಲ್ಲಿಗೆ ಇಬ್ಬರ ಮನಸ್ಸಲ್ಲೂ ಒಂದೇ ಸಾಂಗು, ಚಿನ್ನಾದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ಚುಚ್ಚಿತಲ್ಲೋ. ನಮ್ಮಿಬ್ರಿಗೂ ಗೊತ್ತು, ನೀನು ಅದ್ಭುತ ಹೆಂಡತಿನೂ ಅಲ್ಲ, ನಾನೇನು ಅದ್ಭುತ ಗಂಡನೂ ಅಲ್ಲ. ಆದರೆ ನಿನ್ನ ಸಹಿಸ್ಕೊಳ್ಳೋಕೆ ನನಗೆ, ನನ್ನ ಸಹಿಸ್ಕೊಳ್ಳೋಕೆ ನಿಂಗೆ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ. ಎಷ್ಟೋ ಸಲ ಸಣ್ಣದಕ್ಕೂ ಕಿತ್ತಾಡಿದಾಗ ಎಲ್ಲಾದರೂ ಓಡೋಗ್ಬಿಡ್ಬೇಕು ಅನಿಸುತ್ತೆ. ಆದರೆ ನೀನು ಅವತ್ತು ನನಗೋಸ್ಕರ ಮೊಸರನ್ನ ಸತ್ಯಾಗ್ರಹ ಮಾಡಿದ್ದು, ಕ್ವಿಟ್ ಫ್ಯಾಮಿಲಿ ಚಳುವಳಿ ಮಾಡಿ ನನ್ನ ಜೊತೆಗೆ ಬಂದಿದ್ದು ನೆನಪಾಗುತ್ತೆ. ನನ್ನ ಮುಖ ನಾನೇ ಕನ್ನಡಿಲಿ ನೋಡಿ ಬೆಚ್ಚಿ ಬೀಳ್ತಿದ್ದ ಟೈಮಲ್ಲಿ ನನ್ನ ಮುಖನ ಮೆಚ್ಕೊಂಡಿದ್ದು ನೆನಪಾಗುತ್ತೆ. ಡಾಲರ್ಸ್ ಕಾಲೋನಿ ಹುಡುಗಿನ ರುಪೀಶ್ ಜೊತೆ ಗುದ್ದಾಡೋ ಮನೆಗೆ ಕರ್ಕೊಂಡು ಬಂದಿದ್ದು ನೆನಪಾಗುತ್ತೆ. ಆ ಕಾಲಕ್ಕೆ ಪರಮ ಸುಂದರಿ ಹಾಡು ಬಂದಿದ್ದಿದ್ರೆ ಅದಕ್ಕೆ ನೀನೇ ಹೀರೋಯಿನ್ ಆಗಿರ್ತಿದ್ದೆ ಅಂತ ಸುಂದರಿ ಅವತ್ತು ನನ್ನ ಒಪ್ಕೊಂಡಿದ್ದು ನನಗೆ ನೆನಪಾಗುತ್ತೆ. ಅದೆಲ್ಲದರ ಆಚೆ ನಾವಿಬ್ಬರು ಇನ್ನೂ ಜೊತೆಲಿದ್ದೀವಿ ಅಂದರೆ ಏನೋ ಒಂದಿದೆ, ಅದೇ ನಮ್ಮನ್ನು ಗಟ್ಟಿಯಾಗಿಟ್ಟಿರೋದು. ಸೊ ಸದ್ಯಕ್ಕಿಷ್ಟೇ, ಅದೆಷ್ಟೇ ಆಗಲಿ ಕಷ್ಟ, ನೀನಂದರೆ ನಂಗಿಷ್ಟ. ಐ ಲವ್ ಯು, ನಿನ್ನ ಕೀರ್. ಸೂಪರ್. ಅರ್ಪಿತಾ ಅವರಿಂದ ಮುತ್ತನ್ನ ಕೂಡ ತಗೊಂಡಿದ್ದೀರಾ ನೀವು. ಅರ್ಪಿತಾ, ಓಕೆನಾ? ಹೇಗಿತ್ತು ಅವರ ಪ್ರೇಮ ನಿವೇದನೆ? ಇವನ್ ಯಾಕೆ ಇಷ್ಟ ಆಗ್ತಾನೆ ಅಂತ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಆದ್ರೆ ಇವ್ನು ಮಾಡುವಂತ ಈ ತರ ಸಣ್ಣ ಪುಟ್ಟ ಒಂದು ಎಣಿತಾನಲ್ವಾ, ಆ ಎಣಿಕೆ ನನಗೆ ತುಂಬಾ ಇಷ್ಟ. ಅವತ್ತು ನಾನು ಇದಕ್ಕೆ ನಾನು ಕೀರ್ತಿನ ಇಷ್ಟಪಟ್ಟಿದ್ದು, ಇವತ್ತು ನಾನು ಅದಕ್ಕೆ ಕೀರ್ತಿನ ಇಷ್ಟ. ಅವ್ನು ಏನೋ ಬೇರೆ, ಅವ್ನು ಎಲ್ಲರ ತರ ಅಲ್ಲ. ಅವನಿಗೆ ರೋಸ್ ಕೊಟ್ಟು ಐ ಲವ್ ಯು ಹೇಳು ಅಂದ್ರೆ ಗೊತ್ತಾಗದೆ ಇರ್ಬೋದು, ಆದ್ರೆ ಮುಳ್ಳು ಚುಚ್ಚಿದ್ರೆ ತಿರುಗ್ತಿ ಅಂತ ಗೊತ್ತು ಅರ್ಪಿ, ಅದಕ್ಕೆ ಐ ಲವ್ ಯು ಅಂದ್ಬಿಡ್ತಾನೆ. ನನಗೆ ಯಾವಾಗಲೂ ಅನ್ಸುತ್ತೆ ಕೀರ್ತಿ ನಂತರ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಅದು ನನಗನ್ಸುತ್ತೆ ಅರ್ಪಿಗೆ ಕೀರ್ತಿಯನ್ನು ಅವಳು ಸಂಪೂರ್ಣವಾಗಿ ಅವಳು ಪ್ರೀತಿ ಮಾಡಿದಾಗ ಅರ್ಥಕೊಂಡಿದ್ಲೋ ಇಲ್ವೋ, ಈ ಪಯಣದಲ್ಲಿ ಕೀರ್ತಿಯ ಅನೇಕ ಗುಣಲಕ್ಷಣಗಳನ್ನ ಅವಳು ಸ್ವೀಕರಿಸಿದ್ದಾಳೆ. ಬಹಳ ದೇ ಆರ್ ಎ ಬ್ಯೂಟಿಫುಲ್ ಕಪಲ್. ನೀವೇ ಹೇಳಿದ ಹಾಗೆ ಇನ್ನು 27 ಸೀಸನ್ ಬಂದರೂ ನಿಮ್ಮ ಥರದವ್ರು ನೋಡೋಕೆ ಸಿಗಲ್ಲ, ನಮಗೆ ನೋಡೋಕೆ ಸಿಗಲ್ಲ. ಒಳ್ಳೇದಾಗಲಿ ಕೀರ್ತಿ, ವಿಜಯೀ ಭವ, ನೀನು ಸದಾ ಗೆಲ್ತೀಯ ಮರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಆ್ಯಂಡ್ ಈಗ ಈ ಜೋಡಿಗೆ ಸ್ಪೆಷಲ್ ಅವಾರ್ಡನ್ನು ಕೊಟ್ಟು ಹೃದಯದ ವೇದಿಕೆಯಲ್ಲಿ ಗೌರವಿಸುವಂಥ ಸಮಯ ಬಂದಿದೆ. ಸೊ ಬೀಗ್ರೆ, ಈ ಒಂದು ಜೋಡಿಗೆ ಯಾವ ವಿಶೇಷವಾದಂಥ ಅವಾರ್ಡ್ ಸಿಗ್ತಾ ಇದೆ? ಕುಚುಕು ಗೆಳೆಯರನ್ನ, ತುಂಬ ಫ್ರೆಂಡ್ಶಿಪ್ ಇದ್ದವ್ರನ್ನ ಮದುವೆ ಆದಮೇಲೆ ಸಾಮಾನ್ಯವಾಗಿ ಮದುವೆ ಆಗಿ ಬಂದವಳು ಕಟ್ ಮಾಡಿಸ್ಬಿಡ್ತಾರೆ ಅನ್ನೋದೊಂದು ಬ್ಲೇಮ್ ಇದೆ ಎಲ್ಲ ಹೆಣ್ಮಕ್ಳ ಮೇಲೆ ಅಂತ. ಆದರೆ ಇವರು ಅವ್ರ ಜಿಗರಿ ದೋಸ್ತುಗಳನ್ನೆಲ್ಲ ಮತ್ತೆ ಒಂದು ಮಾಡಿದ್ದಕ್ಕೆ, ಇವರೇ ಇಬ್ರು ಜಿಗರಿ ಆಗಿರೋದಕ್ಕೆ ಇವರಿಬ್ಬರಿಗೂ ಕುಚುಕು ಜೋಡಿ ಅನ್ನೋ ಅವಾರ್ಡನ್ನು ನಾವು ಕೊಡ್ತಾ ಇದ್ದೀವಿ. ಕುಚುಕು ಜೋಡಿ, ದೇ ಆರ್ ಫ್ರೆಂಡ್ಸ್ ಮೋರ್ ದೆನ್ ಲವರ್ಸ್. ಹಾಗಾಗಿ ಜೋಡಿ ನಂಬರ್ 1 ಹೃದಯದ ವೇದಿಕೆಯಲ್ಲಿ ಅರ್ಪಿತಾ ಮತ್ತು ಕೀರ್ತಿ ಅವರಿಗೆ ಕುಚುಕು ಜೋಡಿ ಅಂತ ಅವಾರ್ಡ್ ನ ಕೊಟ್ಟು ಗೌರವಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಈ ಮಹಾ ಫಿನಾಲೆಯ ಮಹಾ ಕ್ಷಣಗಳನ್ನ ನಾಳೆ ಕೂಡ ಮುಂದುವರಿಸೋಣ. ಇದು ಸೇಂಟ್ ಐಸ್ ಫೇಸ್ ವಾಶ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1, ಕೋ ಪವರ್ಡ್ ಬೈ ಡ್ಯಾಸ್ಲರ್ ಎಟರ್ನಾ. ಸ್ಪೆಷಲ್ ಪಾರ್ಟ್ನರ್ ಲೆನ್ಸ್ಕಾರ್ಟ್, ಮಿನಿಸ್ಟರ್ ವೈಟ್ ಪಂಚೆಗಳು ಮತ್ತು ಶರ್ಟ್ಗಳು. ಪ್ಯೂರಿಟಿ ಪಾರ್ಟ್ನರ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ನಿಮ್ಮನ್ನೆಲ್ಲ ನಾಳೆ ಭೇಟಿ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಜಂಗಪ್ಪ, ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.